धर्मधर्ममा ओं तत्सद इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे मोक्षसंन्यासयोगो नाम अष्टादशोऽध्यायः। मादिभ्यो ब्रह्मविद्यासुन्दराय विद्रुभ्यो निर्षिभ्यो नमो महद्भ्यो नमो गुरुभ्यः। सर्वोपप्लवरहितप्रज्ञानघनप्रत्यगत्सो ब्रह्मैवाहमस्मि श्रुतिस्मृतिपुराणानाम् आदिकं करुणादिकं भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं सच्चिदानन्दं गीतवल्यं महामतिं वेदवेदान्तरारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं धैर्यवीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म ब्रह्मभूत प्रसन्नात्मा न शोचति न कांक्षति आयतल्वा सर्वेषु भूतेषु आयता ಶ್ಲೋಕ ಆಯ್ತು ಭಾಷೆ ಓದಬೇಕಾ. ಅನೇನ ಕ್ರಮೇಣ ಬ್ರಹ್ಮಭೂತಃ ಬ್ರಹ್ಮ ಪ್ರಾಪ್ತಃ ಪ್ರಸನ್ನಾತ್ಮ ಲಬ್ಧ ಅಧ್ಯಾತ್ಮ ಪ್ರಸಾದಃ ನ ಶೋಚತಿ. ಹಿಂದೆ ಹೇಳಿದಂತೆ ಬುದ್ಧಿಯ ವಿಶುದ್ಧಯ ಯುಕ್ತ ಇತ್ಯಾದಿ ಸಾಧನಗಳನ್ನ ಇಟ್ಟುಕೊಂಡು ಧ್ಯಾನ ಯೋಗ ಪರೋ ನಿತ್ಯಂ, ಯಾವಾಗಲೂ ಆತ್ಮಸ್ವರೂಪ ಚಿಂತನೆ ಅಲ್ಲೇ ಏಕಾಗ್ರತೆ ಇಟ್ಟು ಅದೇ ಪ್ರಧಾನ. ಹೌದು, ಚಿಂತನೆ ಅಂದ್ರೆ ಅದಕ್ಕೆ ಬೇಕಾದಂತಹ ವಾಕ್ಯಾರ್ಥಗಳ ವಿಮರ್ಶೆ, ಏಕಾಗ್ರತೆ ಅಂದ್ರೆ ಅಲ್ಲೇ ಮುಳುಗೋದು ಮನಸ್ಸು. ಆತ್ಮಸ್ವರೂಪ ಚಿಂತನೆ ಅಂದ್ರೆ ಪ್ರಕ್ರಿಯೆ ಚಿಂತನೆ ಇರಲ್ವನ, ವಾಕ್ಯಾರ್ಥ ಚಿಂತನೆ ಇಲ್ವೇ? ಚಿಂತನ ಅನ್ನೋದು ಹುಡುಕಾಟದ ಲಕ್ಷಣ, ಏಕಾಗ್ರತೆ ಅನ್ನೋದು ಅಲ್ಲೇ ಮನಸ್ಸಿರೋ ಪ್ರಯತ್ನ. ಎರಡು ಬೇರೆ, ಅದು ಪ್ರಯತ್ನ, ಮನಸ್ಸಿನ ಪ್ರಯತ್ನ ಬೇರೆ. ಚಿಂತನೆ ಎಲ್ಲ ಏಕಾಗ್ರತೆ ಇರಬೇಕು ಅಂತಿಲ್ಲಪ್ಪ. ಏಕಾಗ್ರತೆಯಲ್ಲಿ ಚಿಂತನೆಯೂ ಇರೋದಿಲ್ಲ, ಚಿಂತನೆಯಲ್ಲಿ ಏಕಾಗ್ರತೆ ಇರಬೇಕು ಅಂತಲ್ಲ. ವ್ಯವಹಾರದಲ್ಲಿ ಯಾವುದೋ ವಿಷಯದಲ್ಲಿ ಚಿಂತನೆ ಇದ್ರೆ ಏಕಾಗ್ರತೆ ಎಲ್ಲೋ ಇರ್ಬೋದು. ಹಾಗಲ್ಲಪ್ಪ, ವಿಕ್ಷಿಪ್ತ ಮನಸ್ಸಾದ್ರೆ ಆತ್ಮವಿಷಯದ ಚಿಂತನೆ ಗೊತ್ತಾಗಿಲ್ಲ ಆತ್ಮನ ಆತ್ಮಚಿಂತನೆ ಮಾಡುವನು ಆತ್ಮಚಿಂತನೆ ಮಾಡುದು ವಿಕ್ಷಿಪ್ತ ಚಿತ್ರವಾಗ್ತಾ ಇರ್ತಾರ ಅಲ್ಲ. ಈಗ ಆತ್ಮಸ್ವರೂಪ ಚಿಂತನೆಗೆ ಭಾಷ್ಯವನ್ನ ಆರಂಭ ಮಾಡ್ತಾನೆ. ಎಲ್ಲಾ ವಾಕ್ಯಗಳಿಗೂ ಒಂದೇ ಸ್ವರೂಪವನ್ನ, ಅದಕ್ಕೆ ಅಧ್ಯಾರೋಪಾಪಾರ ಕ್ರಮದಲ್ಲಿ ಇಲ್ವಾ? ಹಾಗಿದ್ಮೇಲೆ ಚಿಂತನೆ ಅಂದ್ರೆ ಅದೇ ಅರ್ಥ. ಆಲೋಚನೆಗಳು, ಅದರ ಬಗ್ಗೆ ಅನ್ವಯ ವ್ಯತಿರೇಕ ಯುಕ್ತಿ, ಅನುಭವಕ್ಕೆ ಹೊಂದಿಸ್ಕೊ. ಏಕಾಗ್ರತೆ ಅಂದ್ರೆ ಮನಸ್ಸ ಅದರಲ್ಲೇ ಇಡೋ ಪ್ರಯತ್ನ. ಇಲ್ಲಿ ಯೋಗ ಅನ್ನೋದು ಇದೆಲ್ಲ ಧ್ಯಾನ ಯೋಗ ಅಲ್ಲ. ಅದೇ ಏಕಾಗ್ರತೆ ಹೇಳ್ತಾರೆ. ತದ್ಬುದ್ಧಯ ಸದಾತ್ಮಾನಃ ಅಂತ ಎರಡು ಯಾಕೆ ಹೇಳ್ಬೇಕು ಅಂತ ಕೇಳ್ತೀಯ ನೀನು? ಬುದ್ಧಿ ಆತ್ಮ ನಾವು ಅನ್ಕೊಳ್ಳೋದು ಬೇರೆ. ಬುದ್ಧಿ ಇನ್ನೇನು ಆತ್ಮನ ಬುದ್ಧಿ ಇಟ್ಮೇಲೆ ಆತ್ಮನೇ ತಾನೆ. ಎರಡು ಯಾಕೆ ಬೇಕು ಅಂದ್ರೆ ಬುದ್ಧಿ ಮುಂಚೆ ಯಾವ ಆತ್ಮ ತದ್ಬುದ್ಧಯ ಮುಂಚೆ ತಸ್ಮಿನ್ ಆಗಲೇ ಹಾಗೆ ಇಲ್ಲೋ ಅದೇ ಅರ್ಥವೇ. ಹೀಗೆ ಈ ಕ್ರಮದಲ್ಲಿ ಬ್ರಹ್ಮಭೂತಃ ಬ್ರಹ್ಮ ಪ್ರಾಪ್ತಃ ಅಂತ ಎರಡು ಪದ ಹಾಕಿದ್ದಾರೆ. ಬ್ರಹ್ಮವಾಗಿ ಉಳ್ಕೊಳ್ತಾನೆ, ಬ್ರಹ್ಮವನ್ನು ಪಡ್ಕೊಳ್ತಾನೆ ಅನ್ನೋದು ಅರ್ಥ ಶಬ್ದ ಭೇದವೇ ಹೊರತು ತಾನೇ ತಾನಾಗಿ ಉಳ್ಕೊಳ್ಳೋದು, ತಾನಲ್ಲದನ್ನು ಬಿಡೋದು. ತಾನಲ್ಲದಲ್ಲಿ ತಾನು ಮಾಡ್ಕೊಂಡದ್ರಿಂದ ಬ್ರಹ್ಮಸ್ವರೂಪವನ್ನು ಪಡ್ಕೊಂಡ ಅಂದ್ರೆ ಬೇರೆ ಆದದ್ದು ಕಲ್ಪಿತವಾಗತ್ತೆ. ಉಳ್ಕೊಂಡ ಅಂದ್ರೆ ಬೇರೆ ಆದದ್ದನ್ನು ಬಿಟ್ಟು ಹಾಕದ ಅಂತ. ತಾನಲ್ಲದನ್ನು ಬಿಟ್ಟ ಮೇಲೆ ತಾನಾಗಿ ಉಳ್ಕೋತಾನಲ್ಲ, ಅದನ್ನ ಬ್ರಹ್ಮ ಭೂತಃ. ಬ್ರಹ್ಮ ಪ್ರಾಪ್ತ ಅಂದ್ರೆ ಬ್ರಹ್ಮಸ್ವರೂಪಕ್ಕಿಂತ ಬೇರೆ ಆದದ್ದು ಬಂದಿದ್ದು ಬಿಟ್ಟ, ಅಲ್ಲಿ ಹೋಗಿ ಸೇರ್ಕೊಂಡ. ಅವನು ಪ್ರಸನ್ನಾತ್ಮ ಲಬ್ಧ ಅಧ್ಯಾತ್ಮ ಪ್ರಸಾದ. ಅಂತಃಕರಣ ಪರಮಾತ್ಮನಂತೆ ಅಪ್ರಯತ್ನವಾಗಿ ತಿಳಿಯಾಗಿರುತ್ತೆ. ಇದುವರೆಗೂ ಸಾಧನೆಯಿಂದ ಶುದ್ಧಿ ಮಾಡ್ತಾ ಇದ್ದ. ಈಗ ಪ್ರಯತ್ನವಿಲ್ಲದೆ ಆ ಅಂತಃಕರಣ ಆತ್ಮಸ್ವರೂಪದಂತೆ ಪರಿಶುದ್ಧವಾಗಿರುತ್ತೆ ಲೋಕದೃಷ್ಟಿಯಿಂದ. ಅವನ ದೃಷ್ಟಿಯಿಂದ ಆತ್ಮ ಮನಸ್ಸು ಇರೋದಿಲ್ಲ, ಆತ್ಮನೇ ಆಗಿರುತ್ತೆ ಅನ್ನೋದು ಅದು ತತ್ವ ಸ್ವರೂಪ. ಈ ಲೋಕದೃಷ್ಟಿಯಿಂದ ಪ್ರಸನ್ನವಾದ ಆತ್ಮನುಳ್ಳವನು, ಅಂತಃಕರಣ ಉಳ್ಳವನು ಅಂತ ಅರ್ಥ. ಅವನು ನಶೋಚತಿ ಕಿಂಚಿತ್ ಅರ್ಥವೈಕಲ್ಯಂ ಆತ್ಮನಃ ವೈಗುಣ್ಯಂ ವಾ ಉದ್ದೇಶ್ಯ ನಶೋಚತಿ ನ ಸಂತಪ್ಯತೆ. ಶೋಕಕ್ಕೆ ಕಾರಣ ಎರಡು. ತನಗೇನೋ ಪ್ರಯೋಜನ ಕೊರತೆ ಆದ್ರೆ ಅಥವಾ ತನಗೇನಾದ್ರೂ ನಷ್ಟವಾದ್ರೆ ದುಃಖ ಅನ್ನೋದು ಬರುತ್ತೆ. ತನ್ನದಾದ್ದನ್ನು ಕಳ್ಕೊಳ್ಳೋದು, ತನ್ನದಾದ ಕೊರತೆ ಆಗೋದು, ಅದು ಶೋಕ. ಅರ್ಥ ವೈಕಲ್ಯ. ಅರ್ಥ ಅಂದ್ರೆ ಪ್ರಯೋಜನ, ಅರ್ಥ ಅಂದ್ರೆ ಹಣ,
ಅರ್ಥ ಅಂದ್ರೆ ತನಗೆ ಬೇಕಾದಂತಹ ಇಷ್ಟ ವಸ್ತು ಅದು ವಿಷಯವನ್ನು ಅರ್ಥ ಆಗ್ತದೆ. ತನಗೆ ದುಃಖ ಆಗುವಂತಹ ವಿಷಯ ಆಗ್ಬೇಕಲ್ಲ. ಆದ್ರಿಂದ ಅದರ ವೈಕಲ್ಯ ಅಂದ್ರೆ ಕೊರತೆಯಾಗೋದು, ನಷ್ಟವಾಗೋದು. ಹಾಗಾದ್ರೆ ದುಃಖ ಬರುತ್ತೆ. ಹಂಗಿಲ್ವಲ್ಲ, ಅಯ್ಯೋ ನಂಗೆ ಈ ರೀತಿ ಆಗ್ಬಿಡ್ತಲ್ಲ ಅಂತ. ಇಲ್ಲಿ ಏನೋ ಒಂಚೂರು ನೋಯ್ತಾ ಇದೆಪ್ಪ, ಇದ್ದೇ ಇದೆ ಅದು ದೇಹದಲ್ಲಿ. ಆತ್ಮನಃ ವೈಗುಣ್ಯಂಬ, ತನಗೇನೋ ವೈಗುಣ್ಯ ಕೊರತೆ ಇದೆ, ದೌರ್ಬಲ್ಯ ಇದೆ ಅಂತ ತನ್ನದಾದದ್ದು ಕಳ್ಕೊಳ್ಳೋ ದುಃಖ. ತನ್ನದೇ ಆದಂತಹ ವೈಗುಣ್ಯ ಅಂದ್ರೆ ತನ್ನಲ್ಲಿ ಏನೋ ಕೊರತೆ ಇದೆ ಅಂತ ಯೋಚನೆ ಮಾಡೋದು ದುಃಖವೇ. ಎರಡೂ ದುಃಖಕ್ಕೆ ಕಾರಣವಾದ್ರಿಂದ ಆ ರೀತಿಯಾದ ದುಃಖ ಈ ಸ್ವರೂಪದವನ್ನು ತಿಳ್ಕೊಂಡವನಿಗೆ ಇಲ್ಲ. ಏನನ್ನು ಕಳ್ಕೊಳ್ಳೋದಿಲ್ಲ, ತನ್ನಲ್ಲಿ ಏನೋ ವೈಗುಣ್ಯ ಬರೋದಿಲ್ಲ. ಅಂದ್ರೆ ದುಃಖಕ್ಕೆ ನಿಮಿತ್ತವೇ ಇಲ್ಲ, ಎಲ್ಲವೂ ತಾನೇ ಅದನ್ನ ಪರಿಪೂರ್ಣನಾದ ಆತ್ಮ. ಅದನ್ನ ದುಃಖೋದಿಲ್ಲ. ನ ಶೋಚತಿ ನ ಸಂತಪ್ಯತೆ ಅಂದ್ರು. ಸಂತಾಪ ಅನ್ನೋದು ಗೋಳಾಟ ಇಡೋದು ಅಂತ ಹೇಳ್ತಾರಲ್ಲ, ಆ ದುಃಖವನ್ನೇ ನೆನೆಸ್ಕೊಂಡು ಅದನ್ನೇ ಮೆಲಕ್ ಹಾಕೊಂಡು ಅದು ಸಂತಾಪ. ಅಭಿಮನ್ಯು ಹೋದಾಗ ಅರ್ಜುನ ಹತ್ತದ್ದು, ಯಾರೇ ಆಗ್ಲೆ, ಕರ್ಣ ಹೋದಾಗ ದುರ್ಯೋಧನ ಹತ್ತದ್ದು. ಸಂತಾಪ ಅಂದ್ರೆ ಒಂದ್ಸಲ ಅಂತಲ್ಲ, ಅದನ್ನೇ ಮನಸ್ಸಲ್ಲಿ ಹೊರಲಾಡ್ತಾ ಪುನಃ ಆಡೋದು, ಮತ್ತೆ ಹೊರಲಾಡೋದು, ಮತ್ತೆ ಆಡೋದು. ಇದಕ್ಕೆ ಸಂತಾಪ ಅಂತ ಹೆಸರು. ಹೀಗೆ ದುಃಖವು ಸಂತಾಪವು ಇರೋದಿಲ್ಲ. ನಕಾಂಕ್ಷತಿ, ಇದಕ್ಕೆ ಹೊರಗೆ ಯಾವುದೇ ಒಂದು ವಸ್ತುವನ್ನು ಬಯಸೋದಿಲ್ಲ ಅಂದ್ರು. ಯಾಕಂದ್ರೆ ತಾನೇ ಆದ್ಮೇಲೆ ಬಯಕೆ ಅನ್ನೋದು ಬರೋಲ್ಲ. ಬಯಕೆ ತಾನಲ್ಲದದ್ದು ತನ್ನದಾಗದೇ ಇರೋದು ತನ್ನದಾಗಬೇಕು ಅಂತ ಬಯಕೆ. ಚೆನ್ನಾಗಿದೆ, ನಂದಾಗಿಲ್ಲ, ಅದು ನನಗ್ ಬೇಕು ಅಂತ ಬಯಕೆ ಬರುತ್ತೆ. ಆದ್ರಿಂದ ಈ ಬ್ರಹ್ಮಭೂತನಾದಂತಹ ಪುರುಷನಿಗೆ ಹೊರಗೆ ಯಾವುದು ತಾನಲ್ಲದಿಲ್ಲ. ಆದ್ರಿಂದ ಆಕಾಂಕ್ಷೆ ಕಾಮ ಅನ್ನೋದಿಲ್ಲ. ಅಯಂ ಬ್ರಹ್ಮಭೂತಸ್ಯ ಸ್ವಭಾವ ಅನೂದ್ಯತೆ. ಬ್ರಹ್ಮಸ್ವರೂಪವನ್ನು ಪಡ್ಕೊಂಡವನ ಮನಸ್ಸಿನ ಸ್ವಭಾವವೇ ಹೀಗೆ ಅಂತ ಅನುವಾದ ಮಾಡ್ತಾರೆ. ಪ್ರಯತ್ನ ಅಲ್ಲ ಅಂದ್ರು. ಮುಮುಕ್ಷುವಿಗಾದ್ರೆ ಪ್ರಯತ್ನ ಬೇಕೋ, ಇವನಿಗೆ ಪ್ರಯತ್ನ ಅಲ್ಲ. ನಶೋಚತಿ ನಕಾಂಕ್ಷತಿ ಇತಿ. ದುಃಖಿಸೋದು ಇಲ್ಲ, ಬಯಸೋದು ಇಲ್ಲ ಅಂತ ಒಂದಕ್ಕೊಂದಕ್ಕೆ ಶೋಕವು ಕಾಮವು ಪರಸ್ಪರ ಹೇತು ಅಂತಾರೆ. ಅಂದ್ರೆ ಒಂದಕ್ಕೊಂದು ಕಾರ್ಯಕಾರಣ ಭಾವ. ಮನಸ್ಸಲ್ಲಿ ದುಃಖ ಇರಲ್ಲ. ಆ ಹೊರಗಡೆ ನೋಡೋರಿಗೆ ಅಯ್ಯೋ ಏನೋ ಆಗ್ಬಿಟ್ಟು ಇನ್ನೊಬ್ರು ಹೇಳ್ಬೋದು ಅಷ್ಟೇ. ನೋವು ಅನುಭವ ಆಗತ್ತೆ, ಮನಸ್ಸಲ್ಲಿ ದುಃಖ ಆಗೋಲ್ಲ, ಅದು ಬೇರೆ. ನಹಿ ಅಪ್ರಾಪ್ತ ವಿಷಯಾಕಾಂಕ್ಷಾ ಬ್ರಹ್ಮವಿದ ಉಪಪದ್ಯತೆ. ಸಿಗದೇ ಇರೋ ವಿಷಯದಲ್ಲಿ ಅಪೇಕ್ಷೆ ಅನ್ನೋದು ಬ್ರಹ್ಮಜ್ಞಾನಿ ಬರೋದು. ಸಿಗದೇ ಇರೋ ವಿಷಯವೇ ಇಲ್ವಲ್ಲ. ಎಲ್ಲವನ್ನು ಆತ್ಮ ಯತ್ರತ್ವಸೆ ಸರ್ವಂ ಆತ್ಮೈವ ಅಭೂತ್, ಎಲ್ಲವೂ ಆತ್ಮನೇ ಆಗಿರ್ತಾನೋ ಅಂಥ ಬ್ರಹ್ಮಜ್ಞಾನಿಗೆ ಅಪೇಕ್ಷೆ ಅನ್ನೋದು ಬರೋದಿಲ್ಲ. ನಶೋಚತಿ ನಕಾಂಕ್ಷತಿ ಅನ್ನೋದು ನಹರಿಷ್ಯತಿ ನಕಾಂಕ್ಷತಿ ಇದಿವಾ ಪಾಠ. ಅಂದ್ರೆ ಏಕಾಗ್ರತೆ ಅಂತ ಮಾತಾಡ್ತಾ ಇದ್ರಲ್ಲ, ಕೇಳ್ಬೋದಾ ಕ್ವೆಶ್ಚನ್? ಪುಸ್ತಕದಲ್ಲ, ಅದಕ್ಕೆ ಕೇಳಿದ್ರೆ ಏಕಾಗ್ರತೆ ಅಂತ ಒಂಥರ ಅದು ಅರ್ಥ ಆಗುತ್ತೆ. ಏಕಾಗ್ರತೆ ಫೋಕಸ್ ಆಫ್ ದ ಮೈಂಡ್ ಅಂತ ಅನ್ಬೋದು. ಅದಕ್ಕೂ ಮತ್ತೆ ಧ್ಯಾನಕ್ಕೆ ನಿಜ ಅಂದ್ರೆ ಡಿಫ್ರೆನ್ಸ್ ಇದೆಯಾ? ಸೇಮ್ ಆಗುತ್ತೆ ಧ್ಯಾನ ಅನ್ನೋದಕ್ಕೆ, ಮೆಡಿಟೇಷನ್ ಧ್ಯಾನ ಬೇರೆ. ಏನ್ ಡಿಫ್ರೆನ್ಸ್ ಇದೆ? ಅಲ್ಲೂ ಅಷ್ಟೇ ಅಲ್ಲ, ವಿಚಾರದಲ್ಲಿ ಮನಸ್ಸು ಮುಳುಗೋದು ಏಕಾಗ್ರತೆ. ಧ್ಯಾನ ಅಂದ್ರೆ ಒಂದೊಂದೇ ನೋಡ್ತಾ ಇರುತ್ತಾನೆ ಧ್ಯಾನ. ಧ್ಯಾನದಲ್ಲಿ ವಿವೇಕ ಇಲ್ಲ. ಧ್ಯಾನದಲ್ಲಿ ಮತ್ತೆ ವಿವೇಕಕ್ಕೂ ಹೋಗಲ್ಲ ಅವನು, ಅಲ್ಲೇ ಮುಳುಗ್ತಾನೆ. ಏಕಾಗ್ರತೆ ಧ್ಯಾನದಲ್ಲಿ ಏಕಾಗ್ರತೆ ಇದೆ, ಚಿಂತನೆ ಇಲ್ಲ. ಏಕಾಗ್ರತೆ ಅಂಶ ಇದೆ, ಕರೆಕ್ಟ್. ಧ್ಯಾನ ಮಾಡುವಾಗ ಒಂದೇ ಮನಸ್ಸಲ್ಲಿ ಮುಳುಗಬೇಕು ಅನ್ನೋದು ಸರಿ, ಆದ್ರೆ ಚಿಂತನೆ ಇರೋಲ್ಲ, ಆತ್ಮ ಯಾವುದು ಅಂತ ಹುಡ್ಕೊಳ್ಳೋದಿರಲ್ಲ. ಈ ಧ್ಯಾನದಲ್ಲಿ ಏನು ಅಂದ್ರೆ, ಭಗವಂತ ಧ್ಯಾನವನ್ನು ಮಾಡ್ತಾ ಚಿತ್ತಶುದ್ಧಿಯೇ ಆಗೋದು ಅಂತಾನೆ. ಆತ್ಮಜ್ಞಾನ ಅಂತೂ ಹೇಳಿಲ್ಲ ಅವನು. ಅಂತಃಕರಣಕ್ಕೆ ತಿಳ್ಕೊಳ್ಳೋ ಸಾಮರ್ಥ್ಯ ಬರುತ್ತೆ. ಆತ್ಮನಲ್ಲೇ ಮನಸ್ಸಿಟ್ಟಿಟ್ಟು ಅದಕ್ಕೆ ಒಂದು ಶಕ್ತಿ ಬರಬೇಕಲ್ಲ, ಅದು ಬರುತ್ತೆ ಅಷ್ಟೇ. ಏಕಾಗ್ರತೆಗೆ ನಿಮ್ಮಲ್ಲಿ ಪ್ರೇಮ ಇದ್ರೆ ಏಕಾಗ್ರತೆ ಬರುತ್ತೆ. ಅದು ತುಂಬಾ ಪ್ರೀತಿ ಆದಲ್ಲಿ ಮುಳುಗ್ತೀವಿ ನಾವು. ಎಲ್ಲಿ ತುಂಬಾ ಇಷ್ಟವಾದ ವಸ್ತು, ಪ್ರೀತಿಸೋ ವಸ್ತು ಏಕಾಗ್ರತೆ ಬರುತ್ತೆ. ಇಲ್ಲಾಂದ್ರೆ ಏಕಾಗ್ರತೆ ಮಾಡಿದ್ರೆ ಬೇಜಾರಾಗತ್ತೆ, ಯಾವ ಬೇಡ ಇದು ಅನ್ಸುತ್ತೆ. ಪುಸ್ತಕ ಓದೋದು ಅಂದ್ರೆ ನೀವು ಪಾರಾಯಣ ತರ ಓದಿದ್ರೆ ಏಕಾಗ್ರತೆ ಅಂತ ನಾವು ಒಪ್ಪಲ್ಲ. ಅರ್ಥ ತಿಳ್ಕೊಳಕೋಸ್ಕರ ಓದ್ಬೇಕು. ವಸ್ತುವನ್ನು ಹುಡುಕ್ತಾ ಹೋಗೋದು, ಅದನ್ನೇ ಹುಡುಕ್ತಾ ಹೋಗೋದು. ಧ್ಯಾನದಲ್ಲಿ ಭೂಮಿಕೆ ಏನ್ ಹೇಳ್ತಾರಲ್ಲ,
ಒಂದಾದ್ಮೇಲೆ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಅಲ್ಲೇ ಮುಳಿಸ್ಕೊಂಡು ಹೌದು 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 ಅಂತ ಮನಸ್ಸನ್ನು ಸಮಾಧಾನಗೊಳಿಸ್ಕೊಂಡು ಅದಂತದ ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ, ಅದೆಲ್ಲ ಧ್ಯಾನ ಯೋಗ. ಧ್ಯಾನದಲ್ಲಿ ನೀವು ಚಿತ್ತಶುದ್ಧಿ ಇದು ಆತ್ಮಜ್ಞಾನ ಆಗಲ್ಲ ಅಂತೀರಾ? ಮತ್ತೆ ಧ್ಯಾನ ಮಾಡೋದ್ರಿಂದಲೇ ಆಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಚಿತ್ತಶುದ್ಧಿ ಆಗತ್ತೆ, ವಾಕ್ಯಾರ್ಥ ಜ್ಞಾನ ಮುಂದಾಗತ್ತೆ, ಆಗ್ಬೋದು. ಧ್ಯಾನದಿಂದ ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಧ್ಯಾನವು ಜ್ಞಾನವಾಗದೆ ಹೋದ್ರೂ ಪ್ರಯೋಜನ ಉಂಟು. ಧ್ಯಾನಕ್ಕೋತ್ರಪ್ಪ ನಮ್ಗೆ ಇವತ್ತೇನೋ ಧ್ಯಾನ ಮಾಡೋಣ ವೇಸ್ಟ್ ಇಲ್ಲ, ಅದು ಅಷ್ಟಷ್ಟು ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಸಮಸ್ಸರ್ವೇಷು ಭೂತೇಷು ಆತ್ಮೋಪಮ್ಯೇನ ಸರ್ವೇಷು ಭೂತೇಷು ಸುಖಂ ವಾ ದುಃಖಂ ವಾ ಸಮಮೇವ ಪಶ್ಯತಿ ಇತ್ಯರ್ಥಃ. ಎಲ್ಲಾ ಭೂತಗಳಲ್ಲೂ ಸುಖ ದುಃಖಗಳನ್ನ ಸಮವಾಗಿ ನೋಡುತ್ತಿರುವವನು ಇಂಥ ಸ್ವರೂಪವನ್ನು ತಿಳ್ಕೊಳ್ತಾನೆ ಅಂತ. ಇಲ್ಲಿ ಇದು ಸಾಧನ ರೂಪವಾಗಿ ಹೇಳಿದಾರ ಅಥವಾ ಆತ್ಮನನ್ನೇ ಎಲ್ಲಾ ಭೂತಗಳಲ್ಲೂ ಸಮವಾಗಿ ನೋಡ್ತಾ, ಎಲ್ಲಾ ಭೂತಗಳಲ್ಲಿರುವ ಆತ್ಮ ಸ್ವರೂಪವನ್ನೇ ನೋಡ್ತಾನೋ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಭಾಷ್ಯಕಾರ ಏನ್ ಮಾಡಿದ್ರು, ಆತ್ಮೋಪಮ್ಯೇನ ಅಂತ ಹಾಕಿದ್ರು. ತನಗೆ ಸುಖ ದುಃಖಗಳು ಹೇಗಾಗತ್ತೋ ಹಾಗೆ ಎಲ್ಲಾ ಪ್ರಾಣಿಗಳಿಗೂ ಸುಖ ದುಃಖವಾಗುವುದನ್ನು ಕಂಡುಕೊಳ್ತಾನೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ಹಿತೈಷಿಯಾಗಿರ್ತಾರೆ, ಹಿಂಸೆ ಮಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ಬರ್ದಿದ್ದಾರೆ. ಆದ್ರೆ ಆತ್ಮ ಸ್ವರೂಪವನ್ನೇ ಕಾಣೋದು ಬರೆದಿಲ್ಲ ಅಂತ ಸ್ವಾಮಿಗಳು ಇಲ್ಲಿ ಬರ್ದಿದ್ದಾರೆ. ನೋಡಿದ್ರೆ ಇದು ಬ್ರಹ್ಮಭೂತ ಅಂತ ಹೇಳಿದ ಮೇಲೆ ಬ್ರಹ್ಮಸ್ವರೂಪ ಜ್ಞಾನಿ ಎಲ್ಲವನ್ನೂ ಆತ್ಮನಾಗಿಯೇ ನೋಡ್ತಾನೆ. ಇನ್ನು ಜ್ಞಾನಿ ಆಗೋ ಹೊರಟವನು ಅಂತ ಇಟ್ಕೋಬೇಕಷ್ಟೆ. ಇದು ಸಾಧನಾವಸ್ಥೆ, ಸ್ವರೂಪ ಜ್ಞಾನಾವಸ್ಥೆ ಎರಡಿದೆ. ಸಾಧನಾವಸ್ಥೆಯಲ್ಲಿ ಎಲ್ಲರಿಗೂ ಸಮವಾಗಿ ಅಂದ್ರೆ ತನಗೆ ಯಾವುದು ದುಃಖವೋ ಅವರಿಗೂ ಅದೇ ದುಃಖ, ತನಗೆ ಯಾವುದು ಸುಖವೋ ಅದೇ ಅವ್ರಿಗೂ ಸುಖ. ಆದ್ರೆ ಯಾರಿಗೂ ಹಿಂಸೆ ಮಾಡಬಾರ್ದು, ಎಲ್ರಿಗೂ ಸಂತೋಷ ಆ ರೀತಿ ಆದ್ರೆ ತಾನು ಸಂತೋಷ ಪಡಬೇಕು, ಮಾತ್ಸರ್ಯಾದಿಗಳು ಇರಬಾರ್ದು ಅನ್ನೋದು ಒಂದು ಸಾಧನಾವಸ್ಥೆ. ಆತ್ಮನನ್ನೇ ಎಲ್ಲರಲ್ಲೂ ನೋಡೋದು ಅನ್ನೋದು ಉತ್ತಮ ದೃಷ್ಟಿ. ಅದು ಆತ್ಮನಾಗಿಯೇ ಎಲ್ಲವನ್ನು ನೋಡೋದು ಅನ್ನೋದು ಅದು ಸ್ವಭಾವ. ನ ಆತ್ಮ ಸಮದರ್ಶನಂ, ಯಾಕೆಂದ್ರೆ ಆತ್ಮಸ್ವರೂಪವಾಗಿ ನೋಡೋದು ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳೋದ್ರಿಂದ ಇಲ್ಲಿ ಸಾಧನಾವಸ್ಥೆಯಲ್ಲಿರುವ ದೃಷ್ಟಿಯನ್ನು ಹೇಳ್ತಾ ಇದ್ದಾನೆ. ತಸ್ಯ ವಕ್ಷ್ಯಮಾಣತ್ವಾತ್, ಆತ್ಮಸ್ವರೂಪವಾಗಿಯೇ ನೋಡೋದು. ಅಲ್ಲ, ಆತ್ಮ ಅಂದ್ರೆ ಸಾಕ್ಷಿ. ಪರಮಾತ್ಮನಾಗಿ ನೋಡ್ತಾನೋ. ಆತ್ಮೋಪಮ್ಯ ನೋಡ್ಬೇಕು ಅಂದ್ರೆ ತನ್ನ ದೇಹವನ್ನೇ ಅವಧಿಯಾಗಿ ಆತ್ಮೋಪಮ್ಯ ಅಂದ್ರೆ ಅದೇ ಅರ್ಥ. ತನ್ನ ದೇಹಕ್ಕೆ ಸುಖ ದುಃಖಗಳು ಹೇಗೋ ಬಾಕಿಯವರಿಗೂ ಹಾಗಾಗತ್ತೇನೋ ಅರ್ಥ. ದೇಹೇಂದ್ರಿಯಾದಿಗಳು ಅಂತ ಜೀವ ಅನ್ನೋ ಅರ್ಥದಲ್ಲಿ. ಆತ್ಮ ಸ್ವರೂಪ ದರ್ಶನ ಅಂದ್ರೆ ಅದು ಮುಂದೆ ಭಕ್ತಿಯಿಂದ. ತಸ್ಯ ವಕ್ಷ್ಯಮಾಣತ್ವಾತ್ ಭಕ್ತ್ಯಾ ಮಾಂ ಅಭಿಜಾನಾತಿ, ಸಾಧಕನಾದವನು ಧ್ಯಾನ ಮುಂದೆ ಅದು ಸಹಜವಾಗತ್ತೇನೆ. ಮುಂದಿನ ಶ್ಲೋಕದಲ್ಲಿ ಅದೇ ಹೇಳೋದು. ಮುಂದಿನ ಶ್ಲೋಕದಲ್ಲಿ ಭಕ್ತ್ಯಾ ಮಾಂ ಅಭಿಜಾನಾತಿ, ಈ ಜ್ಞಾನದಿಂದ ಎಲ್ಲೆಲ್ಲೂ ಪರಮಾತ್ಮ ಸ್ವರೂಪವನ್ನೇ ನೋಡ್ತಾನೆ ಮುಂದೆ ಹೇಳಿದ್ರಿಂದ ಇಲ್ಲಿ ಹೇಳಿರೋದು ಸಮದರ್ಶನ ಅಂದ್ರೆ ದೇಹೇಂದ್ರಿಯಗಳನ್ನು ಇಟ್ಕೊಂಡು ಹೇಳಿರೋದು. ಏವಂ ಭೂತಃ, ಈ ರೀತಿಯಾಗಿ ಸಾಧನೆ ಮಾಡುವನು ಜ್ಞಾನನಿಷ್ಠ. ಮದ್ಭಕ್ತಿಂ ಮಯಿ ಪರಮೇಶ್ವರೇ ಭಕ್ತಿಂ ಭಜನಂ ಪರಾಂ ಉತ್ತಮಾಂ ಜ್ಞಾನಲಕ್ಷಣಾಂ ಚತುರ್ಥೀಂ ಲಭತೆ. ಈ ರೀತಿಯಾಗಿ ಸಾಧನೆ ಮಾಡುವಂಥವನು ಜ್ಞಾನದಲ್ಲೇ ಮುಳುಗಿರೋನು, ಅಂದ್ರೆ ಜ್ಞಾನಕ್ಕೋಸ್ಕರವೇ ಸಮಯವನ್ನು ಕೊಟ್ಟು ಅದರಲ್ಲೇ ತತ್ಪರತೆಯಿಂದ ಇರೋನು, ಅವನು ನನ್ನ ಭಕ್ತಿಯನ್ನ ಪಡ್ಕೊಳ್ತಾನೆ ಅಂತ ಇದೆ. ಇಲ್ಲಿ ಭಕ್ತಿ ಅಂದ್ರೆ ಜ್ಞಾನವೇ, ಪರಾಭಕ್ತಿ ಜ್ಞಾನ. ಅದಕ್ಕೆ ಭಾಷ್ಯಕಾರ ಮಾಡಿದ್ರು, ಜ್ಞಾನನಿಷ್ಠನಾದವನು ನನ್ನ ಭಕ್ತಿಯನ್ನು ಪಡ್ಕೊಳ್ತಾನೆ ಅಂದ್ರೆ ಜ್ಞಾನ ಭಕ್ತಿಗೆ ಸಾಧನ ಅಂತ ಆಗ್ಬಿಡತ್ತೆ. ಭಕ್ತಿಂ ಮೈ ಪರಮೇಶ್ವರೇ ಭಕ್ತಿಂ ಭಜನಂ ಪರಾಂ ಉತ್ತಮಾಂ ಜ್ಞಾನಲಕ್ಷಣಾಂ ಚತುರ್ಥೀಂ. ಅಷ್ಟು ಅದಕ್ಕೆ ಭಕ್ತಿ ಅಂದ್ರೆ ಪರಮೇಶ್ವರನಲ್ಲಿ ಭಕ್ತಿ ಅಂದ್ರು. ಭಜನೆ ಅಂದ್ರೇನೋ ಪರಾಮ್ ಉತ್ತಮ ಜ್ಞಾನ, ಪರಮಾತ್ಮನೇ ತಾನೆಂಬ ತಾದಾತ್ಮ್ಯತೆಯಿಂದ ನೆಲೆಗೊಂಡಿದ್ದಾನಲ್ಲ ಅದನ್ನೇ ಇಲ್ಲಿ ಭಕ್ತಿ ಅಂತ ಹೇಳ್ತಾ ಇದ್ದಾನೆ. ಇದೆ ಒಂದು ರೀತಿಯಲ್ಲಿ ಜ್ಞಾನ ನಿಷ್ಠೆ ಅಂದ್ರು ಇದೆ, ಪರಾಭಕ್ತಿ ಅಂದ್ರು ಇದೆ, ಮುಂದೆ ಬರೀತಾರೆ ಭಾಷ್ಯಕಾರರು. ಆದ್ರೆ ಜ್ಞಾನ ನಿಷ್ಠೆ ಶಬ್ದಕ್ಕೆ ಜ್ಞಾನದಲ್ಲೇ ತತ್ಪರನಾಗಿರೋದು ಅಂತೂ ಒಂದು ಅರ್ಥ ಇದೆಯಲ್ಲ. ಸಾಧಕನಾದವನು ಜ್ಞಾನಕ್ಕೋಸ್ಕರವೇ ಪೂರ್ಣವಾಗಿದ್ದು ಆ ಪ್ರಯತ್ನದಲ್ಲಿದ್ದವನು ಜ್ಞಾನನಿಷ್ಠ,
ಜ್ಞಾನ ಪರಿಸಮಾಪ್ತಿ ಆದ್ರೂ ಜ್ಞಾನಿಷ್ಠ. ತಾತ್ಪರ್ಯೇಣ ಅವಸ್ಥಾನಂ ನಿಷ್ಠ, ನಿಷ್ಠಾ ಪರಿಸಮಾಪ್ತಿ ನಿಷ್ಠ. ಜ್ಞಾನ ಫಲ. ಹಾ, ತಾತ್ಪರ್ಯೇಣ ಅವಸ್ಥಾನಂ ಸಾಧನ ಅಷ್ಟೆ. ಹೀಗೆ ನನ್ನಲ್ಲಿ ಪರಮೇಶ್ವರನಲ್ಲಿ ಭಕ್ತಿಯನ್ನ ಅಂದ್ರೆ 4ನೇ ಭಕ್ತಿ ಅಂತ ಹೇಳಿದ್ನಲ್ಲ 7ನೇ ಅಧ್ಯಾಯದಲ್ಲಲ್ವಾ, ಅದನ್ನ 7ನೇ ಅಧ್ಯಾಯದಲ್ಲಿ ಪರಾ ಚತುರ್ವಿಧ ಭಜಂತೆ ಮಾಂ ಅನ್ನೋದ್ರಲ್ಲಿ ಹೇಳಿದ್ನಲ್ಲ, ಅಂತ ಉತ್ತಮವಾದ ಜ್ಞಾನ ಲಕ್ಷಣವಾದಂದ್ರೆ ತಾನೇ ಪರಮಾತ್ಮನೇ, ತಾನು ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನೇ ಇಲ್ಲಿ ಭಕ್ತಿ ಅನ್ನೋ ಶಬ್ದದಿಂದ ಕರೆದಿಯಾನೆ. ಹೀಗೆ ಇಂತಹ ಭಕ್ತಿಯನ್ನ ಜ್ಞಾನವನ್ನ ಪಡ್ಕೊಳ್ತಾನೆ. ಈ ಜ್ಞಾನವನ್ನ ಪರಾಭಕ್ತಿಯನ್ನು ಪಡ್ಕೊಂಡ ಮೇಲೆ ಅವನ ವ್ಯವಹಾರವನ್ನು ಒಂದೇ ವಾಕ್ಯ ಒಂದೇ ಶ್ಲೋಕ ಹೇಳ್ತಾರೆ. ಜ್ಞಾನಿಯ ವ್ಯವಹಾರ ಮತ್ತು ಭಕ್ತರ ವ್ಯವಹಾರ ತುಂಬಾ ಹೇಳಿದ್ದಾರೆ. ಇಲ್ಲಿ ಸಂಕ್ಷಿಪ್ತವಾಗಿ 2 ಪದದಿಂದ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅಭಿಜಾನಾತಿ ಯಾವಾದ್ ಯಹ ಚ ಅಸ್ಮಿ ತತ್ವತಃ ತತಃ ಮಾಂ ತತ್ವತಃ ಜ್ಞಾತ್ವಾ ವಿಶತೆ ತತ್ ಅನಂತರಂ ತದನಂತರಂ ತತ್ವ ಅನಂತರಂ ಅಲ್ಲ. ಇಲ್ಲಿ ತತ್ವತಃ ಅನ್ನೋ ಪದ 2 ಸಲ ಬಂದಿದೆ. ಇದ್ದದ್ದು ಇದ್ದ ಹಾಗೇನೋ ಅರ್ಥ ಬರುತ್ತೆ. ಇನ್ನೊಂದು ಅಭಿಜಾನಾತಿ ಅಂತ ಒಂದು ಪದ ಇದೆ, ಅಂದ್ರೆ ಗುರುತು ಮಾಡ್ಕೊಳ್ತಾನೆ, ಕಂಡು ಹಿಡ್ಕೊಳ್ತಾನೆ ಅಂತ ಅರ್ಥ ಬರುತ್ತೆ. 2 ಪದ ಲೋಕದ ಅರ್ಥ. ಇಲ್ಲಿ ಏನಾಗಿದೆ ಅಂದ್ರೆ ತಿಳ್ಕೊಂಡಿಲ್ಲ ಅಂತಿಲ್ಲ ಅಂತ ಅದನ್ನೇ ತಪ್ಪಾಗಿ ತಿಳ್ಕೊಳ್ಳೋದ್ರಲ್ಲಿ ಬಿಡೋದೇ ಗುರುತು ಹಿಡಿಯೋದು. ತಪ್ಪಾದ ತಿಳುವಳಿಕೆಯಲ್ಲಿ ಈ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಇರುವ ಪರಮಾತ್ಮನನ್ನ ಈ ಪ್ರಪಂಚ ರೂಪಾಯಿ ತಪ್ಪಾಗಿ ತಿಳ್ಕೊತಿದೀವಲ್ಲ, ಆ ಜಾಗದಲ್ಲೇ ಪರಮಾತ್ಮನ ಕಂಡು ಹಿಡಿಬೇಕು. ಎಲ್ಲೋ ತಪ್ಪಿ ತಿಳ್ಕೊಂಡು ಎಲ್ಲೋ ಸರಿ. ಒಂದು ತತ್ವತಃ ಅಂದ್ರೆ ಇದ್ದದ್ದು ಇದ್ದಂತೆ ಅಂತ, ಅದು 2 ಸಲ ಬಂದಿದೆ. ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ಅಂತ 2 ಸಲ ತತ್ವತಃ ಬಂದಿದೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಅಂತೂ ಇದೆ. ಅಭಿಜಾನಾತಿ ಅಂದ್ರೆ ಗುರುತು ಹಿಡಿತಾನೆ ಅಂತ. ಯಾಕೆ ಹಾಗೆ ಹೇಳಿದ್ರು? ಅದು ಜಾನಾತಿ ಅನ್ನೋದು ಹೊಸದಾಗ ಅಲ್ಲ. ಇಲ್ಲಿ ತಪ್ಪು ತಿಳುವಳಿಕೆ ಇರೋ ಜಾಗದಲ್ಲಿ ಪುನಃ ಹೊಸದಾಗಿ ತಿಳ್ಕೊಳ್ಬೇಕಾಗಿಲ್ಲ. ಇದ್ದದ್ದನ್ನು ಗುರುತಿಸೋದೇ ಅಭಿಜಾನಾತಿ ಅಂತ ಅರ್ಥ. 2 ಥರ ಗುರುತಿಸೋದು ಪರಮಾತ್ಮನ, ಒಂದು ಹೃದಯದಲ್ಲಿ, ಇನ್ನೊಂದು ಪ್ರಪಂಚದಲ್ಲಿ ಎಲ್ಲೆಲ್ಲೂ. ಮೊದಲು ಹೃದಯದಲ್ಲಿ ಅಂದ್ರೆ ನಾನು ಅನ್ನೋ ವೇಷದಿಂದ ಬಂದಿದೀವಲ್ಲ, ಅಲ್ಲಿ ಮಿಕ್ಸ್ ಆಗಿದೆ. ಅಲ್ಲೂ ಅಭಿಜ್ಞಾನವೇ. ಅಭಿಜ್ಞಾನ ಅಂದ್ರೆ ಇರುವ ಸಾಕ್ಷಿಯನ್ನು ಅನಾತ್ಮವನ್ನು ಬೇರೆ ಮಾಡಿಕೊಂಡು ಅನಾತ್ಮಗಳನ್ನು ಬಿಟ್ಟು ಕೇವಲ ಸಾಕ್ಷಿಯೇ ತಾನೊಂದು ತಿಳಿಯೋದು ಅಭಿಜಾನಾತಿ. ಒಂದು ಜಾಗದಲ್ಲಾಯ್ತು, ಎಲ್ಲೇ? ತನ್ನ ಹೃದಯದಲ್ಲಿ. ಇಲ್ಲಿ ತಿಳಿದ ಮೇಲೆ ಎಲ್ಲೆಲ್ಲೂ ಈ ಪ್ರಪಂಚದಲ್ಲಿ ಏನೇನ್ ಕಂಡ್ರು ಅಲ್ಲೂ ಗುರುತು ಹಿಡಿತಾನೆ. ಅದನ್ನ 2 ಕಡೆಯಲ್ಲೂ ಗುರುತು ಹಿಡಿಯೋದು ಅನ್ನೋದೇ ಅರ್ಥ. ಹೊಸದಾಗಿ ತಿಳ್ಕೊಳ್ಳೋದು ಅನ್ನೋದು ಅರ್ಥ ಇಲ್ಲ. ಅಲ್ಲಿ ತಿಳ್ಕೊಂಡಿಲ್ಲ ಅನ್ನೋದಿಲ್ಲ ಅನ್ನೋ ಸರಿ, ಯಾರನ್ನ? ಆತ್ಮನನ್ನ. ಆದ್ರೆ ತಪ್ಪಾಗಿ ತಿಳ್ಕೊಳ್ಳೋದನ್ನ ಬಿಟ್ಟೊರ್ತು ಅದು ತಿಳ್ಕೊಂಡಿದ್ದಾನೆ ಅನ್ನೋದು ಒಪ್ಕೊಳ್ಳೋಕ್ಕಾಗಲ್ಲ. ತಪ್ಪಾಗಿ ತಿಳ್ಕೊಂಡದ್ದು ತಪ್ಪು ತಿಳುವಳಿಕೆಯೇ ಸರಿಯಾದ ತಿಳುವಳಿಕೆಯನ್ನು ಕೂತ್ಕೊಂಡ್ಬಿಟ್ಟಿದೆಯಲ್ಲ. ಆದ್ರಿಂದ ಇಲ್ಲಿ ಭಕ್ತಿಯ ಅಂದ್ರೆ ಜ್ಞಾನ ಲಕ್ಷಣಯ ಭಕ್ತಿಯ. ಹಿಂದೆ ಮಾಡಿದ ವಾಕ್ಯಾರ್ಥ ವಿಚಾರ ಅನ್ವಯ ಅದರಲ್ಲಿ ಏಕಾಗ್ರತೆ ಮಾಡಿಕೊಂಡು ತತ್ವಜ್ಞಾನದಿಂದ ತನ್ನ ನಿಜವಾದ ಸ್ವರೂಪವನ್ನು ಹೃದಯದಲ್ಲಿ ಕಂಡುಕೊಳ್ತಾನೆ. ನಾನು ಅನ್ನೋದನ್ನು ವಿಚಾರ ಮಾಡ್ತಾ ಮೊದಲು ಒಳಗೆ ಹೋಗಿ ನಾನು ಅನ್ನೋದನ್ನ ವಿವೇಕ ಮಾಡಿಕೊಂಡು ಅಲ್ಲಿ ತನ್ನ ಸ್ವರೂಪವನ್ನು ಗುರುತಿಸ್ಕೊಳ್ತಾನೆ. ಇದೇ ನನ್ನ ಸ್ವರೂಪ ಅಂತ ಅನುಭವದಿಂದ ಅಲ್ಲಿ ಗುರುತಿಸ್ಕೂಡ್ಲೆ ಎಲ್ಲೆಲ್ಲೂ ಅವನನ್ನೇ ನೋಡ್ತಾನೆ. ಟೈಮ್ ಅಲ್ಲ, ಇದು ತಪ್ಪು ತಿಳ್ಕೊಂಡು ಹೊರಗಡೆ ಅನ್ನೋದು ಲೋಕದೃಷ್ಟಿಯಿಂದ ಈ ನಾನು ಅನ್ನೋದೇ ತಪ್ಪು ತಿಳ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು. ನಾನು ಅನ್ನೋದು ಬಾಧಿತವಾಗ್ಬಿಡ್ತಲ್ಲ. ನೀವು ಕನ್ನಡಕ ಹಾಕೊಂಡಿದ್ದನ್ನು ತೆಗೆದು ಇರೋ ಹಾಗೆ ನೋಡ್ತಾ, ಕನ್ನಡಕ ಹಾಕೊಂಡು ನಾನು ಅನ್ನೋ ಕನ್ನಡಕ ಹಾಕೊಂಡು ನೋಡ್ತಾ ಇದ್ವಿ ಪರಮಾತ್ಮನನ್ನ, ಜಗತ್ತಾಗಿ ಕಾಣಿಸ್ತಾ ಇದ್ದ. ಯಾವಾಗ ನಾನು ಅನ್ನೋದನ್ನು ತೆಗೆದು ಬಿಟ್ಟ, ಜಗತ್ತೆಲ್ಲ ಎಲ್ಲೂ ಹೋದೆ. ಒಳಗಡೆ ಗೊತ್ತಾಗ್ಬೇಕು ನಿಜ ಅಲ್ಲ, ಒಳಗಡೆ ಗೊತ್ತಾಗತ್ತೆ ಅನ್ನೋದು ನಿಜ.
ಪ್ರತಿಪತ್ತಿ ಕ್ರಮ ಅಂತೀವಿ, ಹೇಳೋ ಕ್ರಮದಲ್ಲಿ ಹೀಗೆ ತತಃ ಈ ರೀತಿ ತನ್ನನ್ನ ತಿಳಿದು ಆಮೇಲೆ ತನ್ನಲ್ಲೇ ಸೇರ್ಕೊಳ್ತಾನೆ ಅಂತ. ಬೇರೆಯಾಗಿದ್ದ ಸೇರ್ಕೊಂಡ ಅನ್ನೋದು ಅನುವಾದ. ಬ್ರಹ್ಮವನ್ನು ಪಡ್ಕೊಳ್ತಾನೆ, ಬ್ರಹ್ಮದಲ್ಲೇ ಮುಕ್ತನಾದವನು ಒಂದಾಗ್ತಾನೆ. ಈ ಕ್ರಿಯಾಪದ ಇದೆಯಲ್ಲ ಎಲ್ಲಾ ಕಡೆಯಲ್ಲೂ ಗೌಣಾರ್ಥವೇ. ಯಾಕಂದ್ರೆ ಬೇರೆಯಾಗೇ ಇರೋಲ್ಲ, ಒಂದಾಗ್ತಾನೆ ಅಂತ ಹೇಳ್ಬೇಕು. ಮುಕ್ತನಾಗೇ ಇರ್ತಾನೆ, ಮುಕ್ತನಾದ ಅಂತ ಹೇಳ್ಬೇಕು. ಪಡ್ಕೊಂಡೇ ಆಗಿರುತ್ತೆ, ಪಡ್ಕೊಳ್ತಾನೆ ಅಂತ ಹೇಳ್ಬೇಕು. ಪದ ಕ್ರಿಯಾಪದದಲ್ಲಿ ಏನೂ ಇಲ್ಲ. ವಿಷತೆ ಅಂತಿದೆ, ಪ್ರವೇಶ ಮಾಡ್ತಾನಂತ. ಏನ್ ಪ್ರವೇಶ ಮಾಡೋಕ್ ಬೇರೆ ಹೋಗಿದ್ನ? ಆಕಾಶದಲ್ಲಿ ಪ್ರವೇಶ ಮಾಡೋದು ಹೇಗೆ ಅಂದ್ರೆ ಆಕಾಶದಲ್ಲೇ ಇರೋದು, ಪ್ರವೇಶ ಮಾಡೋಕ್ಕಾಗಲ್ಲ. ತತಃ ಜ್ಞಾನ ಲಕ್ಷಣಯ ಭಕ್ತ್ಯಾ ಮಾಂ ಅಭಿಜಾನಾತಿ. ಇಂಥ ವಿವೇಕ ರೂಪವಾದ ಆತ್ಮಾನಾತ್ಮ ವಿವೇಕದಿಂದ ನನ್ನನ್ನು ಗುರುತಿಸ್ಕೊಳ್ತಾನೆ. ತನ್ನ ಹೃದಯದಲ್ಲಿ ಸಾಕ್ಷಿಯಾಗಿ ತನ್ನ ಸ್ವರೂಪದಲ್ಲಿ ಅಲ್ಲಿ ಹೋಗಿ ತಾನೇ ಇವನೇ ನಾನು. ಅಭಿಜಾನಾತಿ. ಅಭಿಜಾನಾತಿ ಅಂದ್ರೆ ಅವನು ಇಲ್ಲ ಅಂತಿಲ್ಲ, ನಾನು ಅನ್ನೋ ವೇಷದಿಂದ ಬರ್ತಾನೆ. ಅದಕ್ಕೆ ಸ್ವಾಮಿಗಳು ಅಹಂ ಪ್ರತ್ಯಯ ವಿಷಯಂ ಆಪಾದಯಿತು ಶಕ್ಯ ಅಹಂ ಪ್ರತ್ಯಯ ಗೋಚರ ಅಸ್ಮತ್ ಪ್ರತ್ಯಯ ಗೋಚರ ಅನ್ನೋದು. ನಾನು ಅನ್ನೋ ಅರಿವಿನಿಂದ ವ್ಯವಹಾರಕ್ಕೆ ಇಳ್ಕೋತಾನೆ. ಯಾರೋ ಸಾಕ್ಷಿ, ಕೇವಲನಾದ ಸಾಕ್ಷಿ ಪ್ರಪಂಚದೊಳಗೆ ಇಳ್ಕೊಳ್ಬೇಕಾದ್ರೆ ನಾನು ಅನ್ನೋ ವೇಷ ಹಾಕೊಂಡ್ರೆ ಬೇರೆ ವೇಷ ಹಾಕೋಲ್ಲ. ಮೊದಲು ಫಸ್ಟ್ ಅವನ ಧಾರಣೆ ಮಾಡೋದೇ ನಾನು ಅನ್ನೋ ವೇಷದಿಂದ. ಅಲ್ಲಿಂದ ಈಗ ಹೋಗ್ಬೇಕಾಗಿದೆ. ಅಲ್ಲ ಈಗ ಕನಸೊಳಗೆ ಹೋದ್ರು ನಾನು ಅನ್ನೋ ರೂಪದಿಂದ ನೋಡ್ಕೊಂಡು ಆಮೇಲೆ ಕನಸು ನೋಡ್ಬೇಕು. ಎಚ್ಚರ ನೋಡ್ಬೇಕಾದ್ರು ನಾನು ಅನ್ನೋ ವೇಷ ಹಾಕೊಂಡು ಆಮೇಲೆ ಎಚ್ಚರ ನೋಡ್ಬೇಕು. ಬರೀ ಸಾಕ್ಷಿ ಆದ್ರೆ ಎಚ್ಚರವೂ ಕಾಣಲ್ಲ, ಕನಸು ಕಾಣಲ್ಲ. ಈಗ ಸಾಕ್ಷಿ ಪೊಸಿಷನ್ ಅಲ್ಲಿ ನಿಂತಿರೋದು, ಆದ್ರೆ ಲೋಕದಲ್ಲಿ ಇಳಿಬೇಕಾದ್ರೆ ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನಾನು ಅನ್ನೋ ವೇಷ ಹಾಕೋಬೇಕು ಅವನು. ಅಹಂ ಪ್ರತ್ಯಯ ಗೋಚರಂ ಆಪಾದಯಿತು ಶಕ್ಯ ಅಂದ್ರು. ನಾನು ಬೇಕಾದ್ರೆ ವ್ಯವಹಾರ ಇಲ್ಲ, ನಾನಾದ್ಮೇಲೆ ವ್ಯವಹಾರ. ಹೀಗೆ ಜ್ಞಾನ ಲಕ್ಷಣಯ ಭಕ್ತಿ ಅಂದ್ರೆ ನಾನು ಅನ್ನೋದನ್ನ ವಿವೇಕದಿಂದ ಚೆನ್ನಾಗಿ ಪ್ರೀತಿನೂ ಬೇಕು. ನಾನು ಅಂತ ತಿಳ್ಕೊಳ್ಳುವ ಪ್ರೇಮವೂ ಇದೆ, ಅರಿವು ಇದೆ. ತಪ್ಪಾಗಿ ತಿಳಿದ ಅರಿವು ಇದೆ, ತಪ್ಪಾಗಿ ಬಂದಂತ ಪ್ರೇಮವೂ ಇದೆ. ಅದನ್ನೇ ಅದು ಅಭಿಮಾನ ಅಂತ ಹೆಸರು, ತಪ್ಪು ತಿಳುವಳಿಕೆ ಅಂತ ಹೆಸರು. ಎರಡೂ ಇದೆ ಅದರಲ್ಲಿ. ನಾನೇ ಹೆಚ್ಚು ಪ್ರೇಮ ತಾನೆ, ನನಗಿಂತ ಪ್ರೀತಿ ಯಾವ್ದ ಮೇಲೂ ಇರೋಲ್ಲ. ನಾನು ತಿಳ್ಕೊಳ್ಳೋದಾದ್ರಿಂದ ತಪ್ಪಾದ ತಿಳುವಳಿಕೆಯೂ ಹೌದು. ಹೀಗೆ ತಿಳುವಳಿಕೆಯೂ ತಪ್ಪಾಗಿದೆ, ಪ್ರೇಮವೂ ದಾರಿ ತಪ್ಪಿದೆ ಅನ್ನೋದು ಎರಡೂ ಕಾಣುತ್ತೆ. ಆ ಜ್ಞಾನ ಲಕ್ಷಣೆಯ ಭಕ್ತಿಯ ಯಾವಾಗ ವಿವೇಕದಿಂದ ಸ್ವರೂಪದಲ್ಲಿ ಸಾಕ್ಷಿಯಲ್ಲಿ ತಾನು ಅನ್ನೋ ಪ್ರೇಮವನ್ನ ಮಾಡ್ಕೊಳ್ತಾನೋ ಮಾಂ ಅಭಿಜಾನ. ಪರಮಾತ್ಮ ಹೇಳ್ತಾನೆ ನನ್ನನ್ನು ಗುರುತಿಸ್ಬಿಟ್ಟ, ಕಣ್ಣು ಹಿಡ್ಕೊಂಡ್ಬಿಟ್ಟ. ಯಾರೋ ಜ್ಞಾನಿ ಏನ್ ತಿಳ್ಕೊತಾನೆ ಅಂದ್ರೆ ಯಾವಾನಹಂ ಉಪಾಧಿಕೃತ ವಿಸ್ತರ ಭೇದೈಹಿ ಯಶ್ಚಾಹಮಸ್ಮಿ ವಿಧ್ವಸ್ತ ಸರ್ವೋಪಾಧಿ ಭೇದ ಉತ್ತಮ ಪುರುಷ ಆಕಾಶಕಲ್ಪ. ನಾನು ಒಳಗಡೆ ಉಪಾಧಿಗಳ ಸಂಬಂಧವಿಲ್ಲದೆ ಉತ್ತಮ ಪುರುಷನಾಗಿ ಆಕಾಶದಂತೆ ನಿರವಯವನಾಗಿ ಚೈತನ್ಯ ರೂಪನಾಗಿರೋದನ್ನು ಕಂಡುಕೊಳ್ತಾನೆ. ಹೊರಗಡೆಯಲ್ಲಿ ಎಲ್ಲ ಉಪಾಧಿಗಳ ಜೊತೆಯಲ್ಲೂ ನನ್ನನ್ನೇ ನೋಡ್ತಾನೆ. ಇದು ಬೇರೆ, ಇದು ಕಂಬ, ಇದು ಹಾಗೆ ನೋಡೋದಿಲ್ಲ ಅವನು. ಯಾರನ್ನು ನಾನು ಒಳಗೆ ಕಂಡುಕೊಂಡೆನೋ ಅವನೇ ಎಲ್ಲೆಲ್ಲೂ ಇದ್ದಾನೆ ಅಂತ ಕಂಡುಕೊಂಡ್ಬಿಡ್ತಾನೆ. ಎಲ್ಲಾ ಪ್ರಾಣಿಗಳಾಗಿಯೂ ಎಲ್ಲಾ ವಸ್ತುಗಳಾಗಿಯೂ ಎಲ್ಲಾ ಅವಸ್ಥೆಗಳಾಗಿಯೂ ಅವನೇ ಕಾಣಿಸ್ತಾ ಇರೋದು ಕಂಡುಕೊಂಡ್ಬಿಡ್ತಾನೆ. ಎರಡೂ ಒಟ್ಟಿಗೆ ಆಗ್ಬಿಡುತ್ತೆ. ಅದಕ್ಕೆ ಯಾವಾನ್ ಅಹಂ ಉಪಾಧಿಕೃತ ವಿಸ್ತರ ಭೇದ. ಇದು ಪರಮಾತ್ಮನನ್ನ ಪ್ರಪಂಚ ರೂಪವಾಗಿ ನೋಡಿದ್ವಲ್ಲ ತಪ್ಪಾಗಿ, ಮತ್ತು ರಿವರ್ಸ್ ಆಯ್ತಲ್ಲ. ಯಾವಾಗ ಇಲ್ಲಿ ಸರಿ ಮಾಡಿದ್ವೋ ಇವನು ಚೈತನ್ಯ ಸ್ವರೂಪ ಆಯ್ತಲ್ಲ, ಆಗ ಈ ಪ್ರಪಂಚಕ್ಕೆ ಹೆಸರು ಕೊಡ್ತಾನೆ. ಇದು ವಿಭೂತಿ ಅಂತ. ನಾವು ಪರಮಾತ್ಮನ ವಿಭೂತಿ, ಪರಮಾತ್ಮನ ಮಹಿಮೆ. ನಿಜವಾಗಿ ಕೇಳಿದ್ರೆ ಮಾಯೆ. ಮಾಯಂದೇನೋ ಹುಸಿ ತೋರಿಕೆ. ಇಲ್ವೇ ಇಲ್ಲ. ಹುಸಿ ತೋರಿಕೆ ಅಂತ ಹೇಳಿದ್ರೆ ಜನರಿಗೆ ಬೇಜಾರು. ಏನ್ ಸುಳ್ಳು ಹೇಳ್ತಾರೆ. ವಿಭೂತಿ ಅಂದ್ರೆ ಪರವಾಗಿಲ್ಲ, ಅಸ್ತಿತ್ವ ಕೊಟ್ರು ಅಂತ. ಈ ಭಕ್ತಿ ಪಂಥದವರ ಎಲ್ರಿಗೂ ಮಾಯ ಅಂತ ಹೇಳಿದ್ರೆ ಬೇಜಾರು. ಬೇಜಾರು ಮಾಡ್ಕೊಂಡ್ರೆ ಸುಳ್ಳೇನದ ಅಲ್ಲ. ಇಲ್ಲಿ ಮಾಯಾ ಅಂತ ಹೇಳೋದ್ರಲ್ಲಿ ಎರಡು ಪ್ರಯೋಜನ ಇದೆ. ಒಂದು, ಅನುಭವದಿಂದ ಹುಸಿ ತೋರಿಕೆ ಹೌದು. ಸಾಧಕನ ದೃಷ್ಟಿಯಿಂದ ವೈರಾಗ್ಯ ಬೇಕಲ್ಲ. ಅಲ್ಲಿ ಪ್ರೀತಿ ಇಟ್ಟು ಅಲ್ಲೇ ಹೋಗಿ ಸಿಗಾಕೊಂಡಿರ್ತಾನೆ ಮಾಯೆಯಲ್ಲೇ. ವೈರಾಗ್ಯ ಬೇಕಾದ್ರೆ ಮಾಯೆ ಅನ್ನೋ ಬುದ್ಧಿ ಬೇಕು. ಆದ್ರೆ ಅವರೇನ್ ಹೇಳ್ತಾರೆ, ನಾವು ಪ್ರೇಮಕ್ಕೆ ನೀವು ಮಾಯೆ ಅಂತ ಅಂದ್ಬಿಟ್ರೆ ಅದು ಪ್ರೀತಿನೇ ಇಡೋಕ್ಕಾಗಲ್ಲ, ಸುಳ್ಳಲ್ಲಿ ಪ್ರೀತಿ ಇಟ್ವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಅಲ್ಲಿ ಯಾಕೆ ಪ್ರೇಮ ಇಡಬೇಕು? ಆತ್ಮನಲ್ಲಿ ಪರಮಾತ್ಮನಲ್ಲಿ ಎಲ್ಲರಲ್ಲೂ ಪ್ರೇಮ ಇಡಬೇಕಪ್ಪ. ಭಕ್ತಿಗೆ ಪ್ರಪಂಚದ ಸತ್ಯತ್ವ ಬೇಕನ.
ಏನ್ ಬೇಕಾಗಿಲ್ಲ. ಕಷ್ಟ ಆಗ್ಬಿಡುತ್ತಲ್ಲ, ಇಲ್ಲ ಅಂದ್ರೆ ಆ ಪ್ರೀತಿ ಅನ್ನೋದು ಬರುತ್ತಾ? ಉಪಾಧಿಕೃತ ವಿಸ್ತಾರ ಭೇದ ಪ್ರೀತಿ ಗುಣ, ಪ್ರೀತಿ ಸ್ವಭಾವ. ವಿಸ್ತಾರ ಭೇದಿ ಆಗ್ಬೇಕಾಯ್ತದ. ನಿರ್ಗುಣ ಅಂತ ಒಂಥರ ಅದು ಬರಲ್ವೇನೋ ಅಂತ. ಅಲ್ವನಾ? ಗುಣ ಅಂದ್ರೆ ಯಾವ ಗುಣ ಕೊಟ್ಟರು ದೋಷ ಅದು, ಅದು ನಿರ್ಗುಣ ಅಂತ ಹೇಳ್ಬೋದು. ನಿಮ್ ಪ್ರಶ್ನೆ ಅರ್ಥ ಆಗ್ಲಿಲ್ವಾ? ಏನ್ ಹೇಳೋ ವಾಕ್ಯ ಹೋದ? ಉಪಾಧಿಕೃತ ಆ ಉಪಾಧಿಗತ ವಿಸ್ತಾರ ಭೇದ ಆಗ್ಬೇಕಲ್ವಾ? ಅದೇ ಉಪಾಧಿಕೃತ ವಿಸ್ತಾರ ಭೇದೈ ಹಿತ್ತಿದೆ, ಉಪಾಧಿಕೃತ ವಿಸ್ತಾರ ಭೇದೈ ಆಗ್ಬೇಕಾಯ್ತು ಅಂತಲ್ವಾ? ವಿಸ್ತಾರ ಭೇದ ಇದೆ. ಶಬ್ದಸ್ತು ವಿಸ್ತಾರ, ವಿಸ್ತಾರ ಪ್ರದೇಶ. ತಪ್ಪು. ಯಾಕೆ? ದೇಶ ಮಾತ್ರ ಇದು ವಿಸ್ತಾರ, ಹಾ ಈ ಉಪಾಧಿಕೃತ ವಿಸ್ತಾರ ಅಂದ್ರೆ ಹೇಗೆ? ಶಬ್ದ ಶಬ್ದಕ್ ಮಾತ್ರ ವಿಸ್ತಾರ. ಶಬ್ದನ ಹೌದು, ಉಪಾಧಿಕೃತವಾದ ವಿಸ್ತಾರ ಬರೀ ಶಬ್ದವೇ ಅಂತ ಎಲ್ಲ ಬರೀ ಶಬ್ದ. ವಿಸ್ತಾರ ಆಗುತ್ತೆ, ದೇಶವಾಸ ಅಲ್ಲ ಇದೆ. ಉಪಾಧಿಕೃತ ವಿಸ್ತಾರ ಭೇದ ಕರೆಕ್ಟ್. ನಿಜವಾಗಿ ಯಾವ ಉಪಾಧಿ ಭೇದವೂ ಇಲ್ಲದ ಉತ್ತಮ ಪುರುಷ. ಉತ್ತಮ ಪುರುಷ ಅಂದ್ರೆ ಎರಡನ್ನು ಮೀರಿದವನು. ಯಾವುದು? ಕ್ಷರ. ಕ್ಷರ ಅಂದ್ರೆ ವ್ಯಾಕೃತ ಪ್ರಪಂಚ, ಅಕ್ಷರ ಅಂದ್ರೆ ಅವ್ಯಾಕೃತ. ಎರಡನ್ನು ಮೀರಿದವನು ಯಾರೋ? ಉತ್ತಮ ಪುರುಷ ಪರಮಾತ್ಮ. ಸಹೇಷ ಸಂಪ್ರಸಾದ ಕರಂಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಉತ್ತಮ ಪುರುಷ. ಉತ್ತಮ ಪುರುಷ ಅಂತೀಯ, ಉತ್ತಮ ಪುರುಷ ಅಂತೀಯ? ಉತ್ತಮ ಪುರುಷ. ಉತ್ತಮ ಪುರುಷ. ಇಲ್ಲೇ ಗೀತೆಯಲ್ಲೇ ಉತ್ತಮ ಪುರುಷ ಸ್ತನ್ಯ. ಗೀತೆಯಲ್ಲಿ ಹೇಳಿರೋದು ಸಮಾಸ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ಲಿ ಅಂತ. ಕರ್ಮಧಾರವೇ ಹೊರತು ಪುರುಷೇಶು ಉತ್ತಮ ಅಲ್ಲ. ನನಗೆ ಉತ್ತಮ ಪುರುಷ ಅಂದ. ಏನು ಶಾಸ್ತ್ರದ ಸ್ವಾರಸ್ಯ ಆಗಿದೆ. ಉತ್ತರ ಪುರುಷ ಯಾರೋ? ಹಿರಣ್ಯಗರ್ಭ. ಇದು ಎರಡು ಎಚ್ಚರ ಕನಸ. ಯಾಕ? ಇದು ಉತ್ತರ, ಅದು ಉತ್ತಮ. ಸುಷುಪ್ತಿ ಉತ್ತಮ, ನಿದ್ದೆ ಅನ್ನೋದು ಪರ್ಮನೆಂಟು. ಇದೆರಡು ಟೆಂಪ್ರರಿ. ಬಂದು ಹೋಗಿ ಮಾಡ್ತಾ ಇರೋದು ಯಾವ್ದು? ಎಚ್ಚರ ಕನಸು. ಯಾವಾಗ್ಲೂ ಇರೋದು ಯಾವ್ದು? ನಿದ್ದೆ. ಅದೇ ಉತ್ತಮ ಪುರುಷ. ನಿದ್ದೆ ಯಾಕೆ ಉತ್ತಮ ಪುರುಷ ಅಂದ್ರೆ ಅದೇ ನಾನಾದ್ರೆ ನಾನು ಉತ್ತಮ ಪುರುಷ ಅಲ್ವಾ? ಉತ್ತಮ ಪುರುಷ ವಚನ ಯಾವ್ದ? ಅದೇ ಉತ್ತಮ ಪುರುಷ. ಆಕಾಶ ಕಲ್ಪ. ಆಕಾಶದ ಇಲ್ಲಿ ಆಕಾಶಕ್ಕೆ ಸ್ವಲ್ಪ ಕಡಿಮೆ ಅಲ್ಲ, ಆಕಾಶದ ಹೋಲಿಕೆ ಪೂರ್ತಿ ಹೊಂದಲ್ಲ ಅಂತ ಅಷ್ಟೇ ಅರ್ಥ. ಹೆಚ್ಚಾದ್ರೂ ಹೊಂದಲ್ಲ, ಕಡಿಮೆ ಆದ್ರೂ ಹೊಂದಲ್ಲ. ಏನ್ ಭಾಷೆಕಾರರು ಅಂದ್ರೆ ಆಕಾಶದಂತೆ ಅಂದ್ರೆ ಆಕಾಶದಂತೆ ಅಚೇತನ ಅಲ್ಲ, ಆದ್ರೆ ಆಕಾಶದಂತೆ ನಿರವಯವ ಅಸಂಗ ಹೌದು. ಅಂಥ ಪುರುಷ ಇವನು. ಎಲ್ಲರ ಆತ್ಮನ ಇದ್ದಾರೆ. ಯಾರು ಯಾವಾಗ ಬೇಕಾದ್ರೂ ಫ್ರೀಯಾಗಿ ತಿಳ್ಕೊಬಹುದು. ದುಡ್ಡು ಕೊಡ್ಬೇಕಾಗಿಲ್ಲ, ಏನು ಖರ್ಚಿಲ್ಲ, ಆಯಾಸವಿಲ್ಲ. ನಿದ್ದೆ ಮಾಡೋದಲ್ಲ, ತಿಳ್ಕೋಬೇಕು. ತಮ್ಮ ಅದ್ವೈತಂ. ಇಂಥ ನನ್ನನ್ನ ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾ ಇರೋದು. ಮಾಮ್ ಅಂತತೋ ಮಾಮ್ ಅಂತ. ಮಾಮ್ ಅಂದ್ರೆ ಅದ್ವೈತ. ಎರಡಿಲ್ಲ, ಕೃಷ್ಣ ಅಲ್ಲ, ಎರಡಿಲ್ಲದ ತನ್ನ ಸ್ವರೂಪವೇ ಅಂತ. ಶಾಸ್ತ್ರ ದೃಷ್ಟ್ಯಾತ್ ಉಪದೇಶೋ ವಾಮದೇವವತ್. ಅಖಂಡ ಗೀತೆಯಲ್ಲಿ ಪರಮಾತ್ಮ ನಾನು ನಾನು ಅಂತ ಹೇಳ್ತಾ ಇರೋದು ಸಾಕ್ಷಿ ಸ್ವರೂಪವನ್ನ. ಎಲ್ಲೂ ಇದನ್ನ ಹೇಳಿಲ್ಲ. ಒಂದೋ ಒಂದ್ ಜಾಗದಲ್ಲಿ ಮಮ ಆತ್ಮ ಭೂತಭಾವನ ಅಂತ ಮಮ ಆತ್ಮ ಅಂತ ಒಂದು ಜಾಗದಲ್ಲಿ ಹೇಳಿದ್ದಾನೆ ಅಷ್ಟೇ ಅಲ್ವಾ? ಅದು ಅವತಾರ ಪುರುಷದಲ್ಲ, ಅದು ಹೇಳ್ಬೋದು. ಅಲ್ಲೂ ಸಾಕ್ಷಿ ಸ್ವರೂಪ ಹೇಳ್ಬೋದು. ಮಮಾತ್ಮ ಭೂತಭಾವನ ಅಂತ ಹೇಳುವಾಗ ಲೋಕವತ ಅಧ್ಯಾರೋಪ್ಯ ಉಚ್ಯತೆ ಅಂತ ಭಾಷ್ಯಕಾರರು ಬರ್ದಿದ್ದಾರೆ. ಅದ್ವೈತ ಅಂದ್ರೆ ಎರಡಾಗದೇ ಇರೋನು, ಎರಡು ಒಂದಾದವನಲ್ಲ. ಏನಾದವನು? ಎರಡು ಮಾಡೋಕೆ ಆಗಲ್ಲ ನಿಮ್ ಕೈಲಿ, ಸಾಧ್ಯವೇ ಇಲ್ಲ. ಎರಡು ಅಂತ ಹೊಡೆಯೋಕೆ ಆಗಲ್ಲ. ಎರಡು ಆಗದೇ ಇರುವಂತಹ ಅದ್ವೈತ ಪುರುಷ. ಚೈತನ್ಯ ಮಾತ್ರೈಕ ರಸ. ಭಾಷ್ಯಕಾರರಿಗೆ ಬಂದ ಕೂಡಲೇ ಉತ್ಸಾಹ ಬಂದ್ಬಿಡುತ್ತೆ, ಚೆನ್ನಾಗಿ ಬರಿಬೇಕು ಅಂತ. ಅರಿವೊಂದೇ ಗಟ್ಟಿ ಪ್ಯೂರ್, ಮಿಕ್ಸ್ ಇಲ್ಲ. ಚೈತನ್ಯ ಮಾತ್ರೈಕ ರಸಂ. ಅಜಂ ಅಜರಂ ಅಮರಂ ಅಮೃತ ಅಭಯಂ ಅನಿಧನಂ. ತತ್ವತಃ ಅಭಿಜಾನಾತಿ. ಹುಟ್ಟಿಲ್ಲದೆ ಇರೋದ ನನ್ನನ್ನ, ಮುಪ್ಪಿಲ್ಲದ ನನ್ನನ್ನ, ಮರಣವಿಲ್ಲದ ನನ್ನನ್ನ, ಭಯವಿಲ್ಲದ ನನ್ನನ್ನ. ಅಲ್ಲಿ ಅಮರ ಅಂದ್ರೆ ಮರಣ ನಿಮಿತ್ತವಿಲ್ಲ ಅಂತಲೂ, ಅನಿಧನ ಅಂದ್ರೆ ಸಾವಿಲ್ಲ ಅಂತಲೂ ಎರಡು ಮಾಡ್ಕೋಬೇಕು. ಬೇರೊಂದರಿಂದ ಬರೋದು ನಿಧನ, ಸ್ವರೂಪದಿಂದ ನಾಶವಾಗೋದು ಮರಣ. ಎರಡೂ ಇಲ್ಲ. ಅದು
ಸ್ವರೂಪವೂ ನಾಶವಾಗೋ ಸ್ವರೂಪ ಅಲ್ಲ, ಮರಣಕ್ಕೆ ಬೇರೊಂದು ನಿಮಿತ್ತವೂ ಇಲ್ಲ. ಆದ್ದರಿಂದ ಅನಿಧನಂ ಅಮರಂ, ಅಮೃತಂ ಅಮರಂ ಎರಡು ಹೇಳಿದಾಗ ಅಂತ ನನ್ನನ್ನು ಇದ್ದದ್ದು ಇದ್ದ ಹಾಗೆ ತಿಳ್ಕೊತಾನೆ. ಬಾಕಿಯವರು ತಿಳ್ಕೊಂಡಿಲ್ವೋ? ತಿಳ್ಕೊಂಡಿದ್ದಾರೆ, ಮಿಕ್ಸ್ ಮಾಡಿ ತಿಳ್ಕೊಂಡೆ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಸ್ವಲ್ಪ ಬರುತ್ತೆ, ಅದೇ ತಪ್ಪು ಬರುತ್ತೆ ಅಷ್ಟೇ. ಎಲ್ಲ ಪುರುಷ ಸೂಕ್ತ ಬರುತ್ತೆ, ಆದ್ರೆ ಏನಾಗಿದೆ, ತಪ್ಪಾಗಿ ಬರುತ್ತೆ. ಅಂದ್ರೆ ಬರೋಲ್ಲ ಅಂತ ಹೇಳೋಣ, ಬರುತ್ತೆ ಅಂತ ಹೇಳೋಣ. ಅಂದ್ರೆ ಈಗ ಆತ್ಮನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳೋದ್ರಿಂದ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಸ್ವಲ್ಪ ತಿಳ್ಕೊಂಡಿಲ್ಲ. ತತಃ ಮಾಂ ಏವಂ ತತ್ವತಃ ಜ್ಞಾತ್ವಾ ತದನಂತರಂ ಮಾಮೇವ ವಿಶತೆ ತದನಂತರಂ ಮಾಮೇವ. ಈ ರೀತಿ ನಾನು ಇದ್ದಂತೆ ನನ್ನನ್ನು ತಿಳ್ಕೊಂಡಾಗ ಅದ್ವೈತ ಚೈತನ್ಯ ಅಜರಾಮರಾದಿಗ ಸ್ವರೂಪವನ್ನ ಇದ್ದಂತೆ ಇದ್ದಾಗ ತಿಳ್ಕೊಂಡ್ರೆ ನನ್ನನ್ನೇ ಪ್ರವೇಶ ಮಾಡ್ಬಿಡ್ತಾನೆ, ನಾನೇ ಆಗ್ಬಿಡ್ತಾನೆ. ನನಗಿಂತ ಬೇರೆಯಾಗಿ ಬಿಡೋದೇ ಇಲ್ಲ. ಮುಂಚೆನೇ ಪರಮಾತ್ಮ ಹೇಳ್ಕೊಂಡಿದ್ದ ಹೋಗ್ಬೇಡ ಕಣೋ ಪ್ರಪಂಚಕ್ಕೆ ಅಂತ. ಯಾವಾಗ ತಿಳ್ಕೊಂಡ ಒಳಮುಖನಾಗಿ ನಾನು ನೀನು ಒಂದೇ ಅಂತ ಗೊತ್ತಾಗ್ಬಿಟ್ಟು. ಯಾರಿಗೆ ಗೊತ್ತಾಯ್ತಾ? ಪರಮಾತ್ಮನಿಗಲ್ಲ, ಇವನಿಗೆ, ಈ ನಾನಿಗೆ. ನೀವ್ ಈಗ ತಾನೇ ಹೇಳ್ತಾ ಇದ್ದಲ್ಲ ಉತ್ತಮ ಪುರುಷ ಅಂದ್ರೆ ನಿದ್ದೆ ಅಂತಾರ ಅಂತ ಈಗೇನು ಅನ್ಸಲ್ಲ. ನಿದ್ದೆಗೆ ಈಕ್ವಲೆಂಟ್ ಅನ್ನೋದು ಅಂತಿರಲ್ಲ ಯಾವಾಗ್ಲೂ. ಅದು ಅರ್ಥ ಆಯ್ತು ನಂಗೆ, ಅದಕ್ಕೆ ಐಡಿಯಾ ಬಂತು. ಆದ್ರೆ ಈಗ ಈ ಸಾಕ್ಷಿ ಜ್ಞಾನ ಪಡ್ದವ್ರಿಗೆ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ? ಅಂದ್ರೆ ಒಂಥರ ಪ್ರಶ್ನೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಪ್ರಶ್ನೆ ಈಗ ನಿದ್ದೆಯಲ್ಲಿ ನಾವು ಯಾವಾಗ್ಲೂ ಹೇಳೋದು ದೇವ್ರ ದುನಿಯಾಕ್ಕೆ ಹತ್ರ ಅಂತ ಹೇಳ್ತಾ ಇರ್ತೀವಲ್ವಾ, ಸ್ವರೂಪಕ್ಕೆ ಹತ್ರ. ಈಗ ನಾವು ಜ್ಞಾನಿ ಆದವನ್ಗೆ ಈಸ್ ಆಲ್ಸೋ ಕ್ಲೋಸ್ ಅಲ್ವಾ? ಹೌದು. ಏನ್ ಡಿಫ್ರೆನ್ಸ್ ಅಂತ. ನಿದ್ದೆಯಲ್ಲೇ ಅಂತೂ ಇರಲ್ಲ ಯಾವಾಗ್ಲೂ. ನಿದ್ದೆ ಇಲ್ಲ, ನಿದ್ದೆಯಲ್ಲಿ ಇದ್ದಾಗೆ ಯಾವಾಗ್ಲೂ ಇರೋನು ನಿದ್ದೆಲ್ಲೂ ಬಿಟ್ಟು ಹೋಗಲ್ಲ. ನಿದ್ದೆಯಲ್ಲಿ ಏನು ಕಳ್ಕೊಳ್ಳಲ್ವಲ್ಲ. ಅಲ್ಲ ಅಂದ್ರೆ ಒಂಥರ ಅವೇಕ್ ಇತ್ತು, ಅದು ಒಂಥರ ನಾಲೆಡ್ಜ್ ಇರುತ್ತೆ ಅಲ್ವಾ? ಏನೋ ಡಿಫ್ರೆನ್ಸ್ ಇರ್ಬೇಕು. ನಿದ್ದೆಗೂ ಜ್ಞಾನಿಗೂ ವ್ಯತ್ಯಾಸ ನಿದ್ರೆಗೂ ಜ್ಞಾನಿಗೂ ವ್ಯತ್ಯಾಸ ಇರುತ್ತೆ. ನಿದ್ರೆ ಅನ್ನೋದು ಆತ್ಮ ಸ್ವರೂಪ, ಜ್ಞಾನಿಯಿಂದ ಅದನ್ನ ತಿಳ್ಕೊಂಡವನು. ಅಲ್ಲ ವ್ಯವಹಾರದಲ್ಲಿ ಜ್ಞಾನಿ ನಿದ್ದೆ ಹಾಗೆ ಏನು ಕಾಣದೇ ಇರ್ತಾರ. ನಿದ್ದೆ ಹಾಗೆ ಏನೋ ಕಾಣದೇ ಇಲ್ಲ, ಆತ್ಮ ಸ್ವರೂಪಕ್ಕೆ ಏನೋ ಕಾಣಲ್ಲ. ಸರಿನಾ? ಒಂದ್ಸಲ ಜ್ಞಾನಿ ಅಂದ್ರೆ ಆತ್ಮ ಸ್ವರೂಪವೇ ಅಂತ ಆದ್ರೆ ಆತ್ಮಸ್ವರೂಪ ಜ್ಞಾನಿ ರಮಣ ಮಹರ್ಷಿಗಳು ಅಥವಾ ವ್ಯವಹಾರ ಪ್ರಪಂಚದ ಹೇಗೆ ಹೋಗ್ತಾರೆ, ನಿದ್ದೆ ಹಾಗೆ ಕೇಳ್ತಾ ಇದ್ದೀರಾ? ಅಲ್ಲ ಪಾಪ, ಎಲ್ಲರೂ ಅಂತಾರಲ್ವಾ ನಿದ್ದೆ ತರಾನೇ. ನಿದ್ದೆ ತರ ಅಂದ್ರಲ್ಲ, ನಿದ್ದೆ ಅನ್ನೋದು ಆತ್ಮ ಸ್ವರೂಪಕ್ಕೆ ಹೆಸರು. ಆತ್ಮ ಸ್ವರೂಪದಲ್ಲಿದ್ರೆ ಎಲ್ಲ ಆತ್ಮನಾಗೆ ಕಾಣುತ್ತೆ. ಈಗ ಜ್ಞಾನಿಗೂ ಹಂಗೆ ಕಾಣುತ್ತೆ. ಜ್ಞಾನಿ ಅಂದ್ರೆ ಯಾರು ಹೇಳಿ? ಆತ್ಮ ಸ್ವರೂಪವ ರಮಣ ಮಹರ್ಷಿ ಅದಲ್ಲ, ನೀವು ಇಟ್ಕೊಂಡು ಹೇಳಿ. ಜ್ಞಾನಿ ಅಂದ್ರೆ ಆತ್ಮ ಸ್ವರೂಪವನ್ನೇ ಹೇಳ್ತೀರೋ? ಜೀವನ ಸ್ವರೂಪ ಅಲ್ಲ ಅಂದ್ರೆ ಎಲ್ರಾಗೆ ಆಯ್ತಲ್ಲ, ಎಲ್ರಾಗೆ ಆಯ್ತು, ಅವನಿಗೂ ಎಲ್ಲ ಕಾಣುತ್ತೆ. ಅಲ್ಲಪ್ಪ, ಆತ್ಮ ಸ್ವರೂಪಕ್ಕೆ ಆತ್ಮ ಸ್ವರೂಪ ಒಂದೇ ಕಾಣೋದು, ಇನ್ನೊಂದೇನು ಕಾಣಲ್ಲ. ಜ್ಞಾನಿ ಅವರು ನಮ್ಮ ಸತ್ಯತ್ವ ಬುದ್ಧಿ ನೋಡ್ತಾರ. ಅದೇ ಸತ್ಯತ್ವ ಬುದ್ಧಿ ಇರಲ್ಲ. ನಾವ್ ಹೇಳ್ತಾ ಇರೋ ನಿದ್ದೆ ಮಾಡ್ಕೊಳ್ಳೋದು, ನಿದ್ದೆ ತರ ಇರುವುದು ಪ್ರಯತ್ನ ಮಾಡಕ್ ಹೇಳ್ತಾ ಇಲ್ಲ. ನಿದ್ದೆಯಲ್ಲಿದ್ದ ಸ್ವರೂಪ ಇದ್ದಾಗ ತಿಳ್ಕೊಳ್ಳಿ ನಿಮ್ ಸ್ವರೂಪವನ್ನ ಅಂತ ಹೇಳ್ತಾ ಇದೀವಿ. ಸಮಾಧಿ ಅಂತೀವಲ್ಲ ಗುರುಗಳೇ, ಸಮಾಧಿ ಬರಲ್ಲ. ಬೇರೆ ಇರುತ್ತೆ ಅಲ್ವಾ? ಏನ ಡಿಫ್ರೆನ್ಸ್? ನೀವೇ ಹೇಳೋದು ನಿದ್ದೆ ಬೇರೆ ಅಲ್ಲ, ನಿದ್ದೆ ಯಾವಾಗ್ಲೂ ಇರೋದು. ಇದೇ ಬೇರೆ, ಈಗ ಬಂದಿದೆಯಲ್ಲ ಇದೇ ವಿಕಾರ. ತಿಳ್ಕೊಳಕ್ ಕಷ್ಟ ಏನು? ಕನ್ಫ್ಯೂಸ್ ಅಲ್ಲಮ್ಮ. ನಮ್ಮ ಸ್ವರೂಪ ನಾನು ಅನ್ನೋದು ಯಾವಾಗ್ಲೂ ಇರುತ್ತಾನೆಮ್ಮ. ನಾನು ಅನ್ನೋದು ಇದ್ದೇ ಇರುತ್ತಲ್ಲ. ಈಗ ನಿದ್ದೆಯೇ ನಾನಾದ್ರೆ, ನಾನು ಅನ್ನೋದು ನಿದ್ದೆ ಈಕ್ವಲ್ ಆದ್ರೆ ಎಲ್ಲ ಅವಸ್ಥೆಯಲ್ಲೂ ನಾನು ಇದ್ದೇ ಇರುತ್ತೆ. ತಿಳ್ಕೊಂಡಿಲ್ಲ ಅನ್ನೋ ವಿಷಯ ಬೇರೆ. ಎಲ್ಲ ಅವಸ್ಥೆ ನಾನು ಇದ್ದೇ ಇರುತ್ತಲ್ಲ. ನಾನು ಇದ್ದೇ ಇರ್ತೀನಿ, ನಿದ್ದೆಯಲ್ಲಿ ಹೇಗಿರ್ತೀವಿ ಹಾಗೆ ಇಲ್ಲೂ ಅವ್ನು ಪ್ರಪಂಚ ಕಾಣದೇ ಇದ್ದವರಾಗಿದ್ದಾನು. ಪ್ರಪಂಚ ಕಂಡ್ರು ಅವ್ರಿಗೆ ಆತ್ಮೀಯ ಬೇರೆ ಅಲ್ಲ ಅಂತ ತಿಳಿದ್ಬಿಟ್ರು. ಪ್ರಶ್ನೆ ಮಾಡೋರು ಕೆಳಗೆ ಕೇಳಿದ್ಬಿಟ್ರು. ಅದೇ ಉತ್ತರ ಅಷ್ಟೇ. ಅವ್ರಿಗೆ ಇಳಿದ ಮೇಲೆ ಪ್ರಪಂಚ ಕಾಣಿಸ್ತಾ ಇದೆ ಎಲ್ರಿಗೂ, ಇವ್ರಿಗೂ ಕಾಣಿಸ್ತಾ, ಅವ್ರಿಗೂ ದೇಹೇಂದ್ರಿಯ ಇದೆ. ಈಗ ಅವ್ರಿಗೆ ದೇಹೇಂದ್ರಿಯಗಳೇ ಇಲ್ಲ. ಈಗ ಜ್ಞಾನಿಗೆ ನಿದ್ದೆಯಲ್ಲಿ ಇದ್ದಾಗ ಈಗಲೂ ದೇಹೇಂದ್ರಿಯಗಳು ಇಲ್ಲ ಅಂತ ಒಪ್ಕೊಂಡ್ರೆ ಯಾರಿಗೂ ದೇಹೇಂದ್ರಿಯ ಕಾಣಿಸುತ್ತಲ್ಲ. ಕಾಣಿಸುತ್ತೆ ಯಾವ ರೀತಿ ಕಾಣಿಸತ್ತೆ? ನೀವ್ ಹೇಗೆ ಹೇಳ್ತೀರಾ ಅವ್ನಿಗೆ ಕಾಣಿಸತ್ತೆ ಕಾಣಿಸಲ್ಲ ಅಂತ?
ಅಪರೇಣ ಪ್ರತ್ಯಾಕ್ಷೇಪ ಕಥಂ ಶಕ್ಯತೆ ಅರ್ಥ ಪ್ರಶ್ನೆ ಅರ್ಥ ಮಾಡ್ಕೊತಾರೆ ನೀವು ಆ ಎಲ್ಲೋ ಡೇಟ್ ಮಾಡ್ತಾ ಇದ್ದಾರೆ ಅವನು ಜ್ಞಾನ ಆದವನು ಪ್ರಪಂಚದವನು ಯಾವಾಗ ಅರ್ಥ ಪ್ರಶ್ನೆ ಮಾಡಿಲ್ಲ ಅದಕ್ಕೆ ಹೇಳ್ತಿದ್ದಾರೆ ಅವರು ಕಾಣತ್ತಲ್ಲ ಎಲ್ರಿಗೂ ಕಣ್ಣು ಹಾಗೆ ಕಾಣತ್ತೆ ಬುದ್ಧಿ ಬಾಧಿತವಾಗಿ ಸುಳ್ಳು ಗೊತ್ತಿರತ್ತೆ ಅದ್ ಹೇಳಿ ಯಾವ್ದು ಬೇಕಾದ್ರೆ ಅದು ಬಾಧಿತವಾಗಿ ತೋರುತ್ತೆ. ಈಗ ನನ್ನ ಪ್ರಶ್ನೆವನ್ನೇ ಉತ್ತರ ಹೇಳಿ. ಸಾಕ್ಷಿ ಕೇವಲ ಸಾಕ್ಷಿ ಆದ್ರೆ ಅವನಿಗೆ ಅವಸ್ಥೆ ಕಾಣಲ್ಲ, ಹೌದಾ? ಅವಸ್ಥೆ ಒಳಗಿದ್ದವನಿಗೂ ಅವಸ್ಥೆ ಕಾಣಲ್ಲ ಪೂರ್ತಿ. ಒಂದು ಒಳಗಿದ್ದು ಬಿಟ್ರೆ ಹೇಗೆ ಕಾಣುತ್ತೆ? ಯಾರಿಗೆ ಅವಸ್ಥೆ ಕಾಣುತ್ತೆ ಹೇಳಿ? ಸಾಕ್ಷಿಗೆ ಎಲ್ಲಿ ಇರುತ್ತೆ? ಮುಂದೆ ಅವಸ್ಥೆ ಇರಲ್ಲ ಸಾಕ್ಷಿ ಮುಂದೆ. ಸಾಕ್ಷಿಗೆ ಅವಸ್ಥೆ ಕಾಣೋದೇ ಇಲ್ಲ ಯಾವಾಗಲೂ, ಯಾವ ಅವಸ್ಥೆನೂ ಕಾಣಲ್ಲ. ಒಳಗಿದ್ದವನಿಗೂ ಕಾಣಲ್ಲ. ಒಳಗಿದ್ದವನಿಗೆ ಹೇಗೆ ಕಾಣುತ್ತೆ? ಮನೆ ಒಳಗಿದ್ದವನಿಗೆ ಹೇಗೆ ಕಾಣುತ್ತೆ? ಯಾರಿಗೆ ಕಾಣುತ್ತೆ? ಯಾರಿಗೂ ಕಾಣಲ್ಲ ಅಂತ ಹೇಳ್ತೀವಿ ನಾವು. ಅರ್ಧಂಬರ್ಧ ಬೆರಿಕೆ ಪ್ರಶ್ನೆ ಉತ್ತರ ಹೇಳಕ್ಕಾಗಲ್ಲ, ಅಷ್ಟೇ ಉತ್ತರ. ನಾತ್ರ ಜ್ಞಾನಾಂತರ ಪ್ರವೇಶ ಕ್ರಿಯೆ ಭಿನ್ನೇ ವಿವಕ್ಷಿತೆ. ಜ್ಞಾನವಾದ ಮೇಲೆ ಪ್ರವೇಶ ಮಾಡ್ತಾನೆ ಅಂದ್ರೆ, ಒಂದು ಊರಿನ ಜ್ಞಾನ ಆದ್ಮೇಲೆ ಹೋಗಿ ಅಲ್ಲಿ ಪ್ರವೇಶ ಮಾಡ್ತಾನೆ, ದೇವಸ್ಥಾನ ಗೊತ್ತಿದೆ ಅಂತ ಬೇಕಾ? ಒಬ್ಬನೇ ದೇವಸ್ಥಾನಕ್ಕೆ ಹೋಗಿ ಒಬ್ಬನೇ. ಈಗ ಜ್ಞಾನವಾದ ಮೇಲೆ ಒಂದು ಪ್ರವೇಶ ಕ್ರಿಯೆ ಅಲ್ಲ, ಜ್ಞಾನ ಅನ್ನೋದೇ ಕ್ರಿಯೆ ಅಲ್ಲ. ಈ ಜ್ಞಾನವಾದ ಮೇಲೆ ಪ್ರವೇಶ ವೇಸ್ಟ್. ಪ್ರವೇಶ ಕ್ರಿಯೆ ಭಿನ್ನೇ ಅಂದ್ರೆ ಜ್ಞಾನವಾದ ಮೇಲೆ ಪ್ರವೇಶ ಮಾಡ್ತಾನೆ ಅಂತ ಎರಡು ಕ್ರಿಯೆ ಅಲ್ಲ, ಅದನ್ನ ಅನುವಾದ ಮಾಡ್ತಾನೆ. ಜ್ಞಾತ್ವಾ ವಿಶತೆ ತದನಂತರ ಮಿತಿ, ತಿಳ್ಕೊಂಡು ಪ್ರವೇಶ ಮಾಡ್ತಾರೆ ಲೋಕದಲ್ಲಿ ಹೇಳಿದ ಹಾಗೆ ಆ ರೀತಿ ಅರ್ಥ ಅಲ್ಲ. ಕಿಂತರ್ಹಿ ಫಲಾಂತರಾಭಾವ ಜ್ಞಾನ ಮಾತ್ರಮೇವ, ಅರಿತುಕೊಳ್ಳೋದನ್ನೇ ಬೇರೆ ಫಲ ಇಲ್ಲ ಅಂತ ಹೇಳೋಕ್ಕೋಸ್ಕರ ಅವನೇ ಆಗ್ಬಿಡ್ತಾನೆ ಅಂತ ಹೇಳಿದ್ದು. ಅರಿತದ್ದಕ್ಕೆ ಮತ್ತೊಂದು ಫಲ ಬೇಕಾಗಿಲ್ಲ, ಮತ್ತೊಂದು ಫಲ ಉಂಟಾಗೋದಿಲ್ಲ. ಫಲ ಅನ್ನೋ ನಿಜವಾಗಿ ಎಲ್ಲೂ ಆಗೋದಿಲ್ಲ, ಕ್ರಿಯೆಯಲ್ಲೂ ಆಗೋಲ್ಲ. ಫಲ ಆಗ್ಬೇಕಾದ್ರೆ ಇಲ್ದೇ ಇರೋದು ಬರ್ಬೇಕು, ಇದ್ದದ್ ಬರ್ಬೇಕೋ ಇಲ್ದೇ ಇರೋದು ಬರ್ಬೇಕಾ? ಸುಳ್ಳೆ ಆಗಬಹುದು ಫಲ, ನಿಜವಾದ ಫಲ ಎಲ್ಲೂ ಆಗಲ್ಲ. ಜ್ಞಾನದಲ್ಲೂ ಆಗಲ್ಲ, ಕರ್ಮದಲ್ಲೂ ಆಗಲ್ಲ. ಆದ್ರೆ ಲೋಕದಲ್ಲಿ ಕ್ರಿಯೆಯಿಂದ ಆಗತ್ತೆ ಅಂತ ಇಟ್ಕೊಂಡು ಅದನ್ನು ಅನುವಾದ ಮಾಡಿ ಜ್ಞಾನವಾದ ಮೇಲೆ ಹೋಗಿ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲ. ಬೇರೆ ಯಾವ ಪ್ರಯೋಜನವೂ ಬೇಕಿಲ್ಲ ಅಂತ ಗೊತ್ತಾಗತ್ತೆ. ನನಗೇನು ಪಡ್ಕೊಳ್ಬೇಕಾದಿಲ್ಲ, ಅರಿವೇ ಸಂತೃಪ್ತವಾಗತ್ತೆ. ಆದ್ರಿಂದ ಯಾವ ಅನರ್ಥ ಉದಪಾನೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಯಾವಾಗ ಅನುಭವ ರೂಪವಾದ ಆತ್ಮನ್ ಕಂಡುಕೊಂಡ ಎಲ್ಲ ಫಲವೂ ಅಡಕವಾಯ್ತು. ಯಥಾ ಕೃತಾಯ ವಿಜಿತಾಯ ಅಧರೇಯ ಸಂಪತಂತಿ ಕ್ಷೇತ್ರಜ್ಞಂಚ ಕ್ಷೇತ್ರಂಚಾಪಿ ಮಾಂ ವಿದ್ಧಿ ಚ್ಯುಕ್ತತ್ವಾ. ಈಗ ಕ್ಷೇತ್ರಜ್ಞನೇ ನಾನೇ ತಿಳ್ಕೊ ಅಂದ್ರೆ, ನಾನೇ ಯಾವಾಗ ಪರಮಾತ್ಮ ಕ್ಷೇತ್ರಜ್ಞ ನಾನು ಅಂತ ತಿಳ್ಕೊಂಡ, ಕ್ಷೇತ್ರಜ್ಞ ಮಾತ್ರ ನಾನಲ್ಲ ಅಂತ ತಿಳ್ಕೊಂಡ. ಒಂದ್ ಕಡೆಯಿಂದ ಲವ್ ಏಕಮುಖ, ಇನ್ನೊಂದ್ ಕಡೆ ಲವ್ ಇಲ್ಲ. ಈ ಎಲ್ಲ ಪ್ರಪಂಚವಲ್ಲ ಹೇಗೆ ಅವನಿಗೆ ಜೀವ ನೀನೇ ನಾನು ಅಂದ. ಈ ಜೀವ ನೀನ್ ನನಗೆ ಬೇಡ, ನೀನು ಇದೀನಿಂತೂ ನೋಡಲ್ಲ, ಹೋಗು. ನೀನಿದ್ರು ಎಲ್ಲೆಲ್ಲಿ ಮುಂದ್ಗಡೆ ಬಂದ್ರು ನೋಡಲ್ಲ, ಕಣ್ಮುಚ್ಕೋತೀನಿ. ಹಿಂದ್ಗಡೆ ನೋಡಲ್ಲ, ಮುಂದ್ಗಡೆ ನೋಡಲ್ಲ, ಒಳಗೂ ನೋಡಲ್ಲ, ಹೊರಗೂ ನೋಡಲ್ಲ ಅಂತ ಅನುಭವಿಸ್ಕೋತಾನ ಅಷ್ಟೇ. ನಾನು ವಿರುದ್ಧಮಿದ ಮುಕ್ತಂ. ಏನೋ ನೀವು ವಿರುದ್ಧವಾಗಿ ಹೇಳ್ತಾ ಇದ್ದೀವಿ ಅನಿಸ್ತಾ ಇದೆ ನನಗೆ. ಅನುಭವ ವಿರುದ್ಧವಾದ್ದು ಏನು ಅಂದ್ರೆ, ಜ್ಞಾನಸ್ಯ ಪರಾನಿಷ್ಠಾ ತಯಾ ಮಾಂ ಅಭಿಜಾನಾತಿ. ಜ್ಞಾನದ ಪರಾನಿಷ್ಠೆ ಇದೆಯಲ್ಲ, ಕೊನೆಯಲ್ಲಿ ಅನುಭವಾವಸಾನವಾದ ಒಂದು ನಿಶ್ಚಯದಲ್ಲಿ ಅದರಿಂದ ನನ್ನನ್ನು ಗುರುತು ಹಿಡಿತಾನೆ. ಇದೆಲ್ಲ ಯಾಕೆ ಬೇಕು? ಜ್ಞಾನವಾದ ಕೂಡ ತಿಳ್ಕೋತಾನೆ ಹೇಳೋದು. ಜ್ಞಾನನಿಷ್ಠಾ ಪರಾನಿಷ್ಠಾ ತಯಾ ಮಾಂ ಅಭಿಜಾನಾತಿ. ಇದು ವಿರುದ್ಧ. ಇದು ಕಥಂ ವಿರುದ್ಧಂ ಇತಿ ಚೇತ್. ಸ್ವಾಮಿ ವಾಕ್ಯಲ್ಲಿ ವಿರುದ್ಧ ಏನು ಅಂದ್ರೆ ಉಚ್ಯತೆ. ಹೇಳಿ, ಈಗ ಹೇಳ್ತೀವಿ ಕೇಳಿ. ಜ್ಞಾನ ಜ್ಞಾನನಿಷ್ಠ ಎರಡಾಗೋಕ್ ಸಾಧ್ಯ ಇಲ್ಲ ಅಂದ ಅವನು.
ಯಾಕೆ ಅಂದ್ರೆ ಯದೈವ ಹಿ ಯಸ್ಮಿನ್ ವಿಷಯ ಜ್ಞಾನ ಉತ್ಪದ್ಯತೆ ಜ್ಞಾತುಃ ವಿಷಯೇ ಜ್ಞಾನಂ ಉತ್ಪದ್ಯತೆ ಜ್ಞಾತುಃ ತದೈವ ತಂ ವಿಷಯಂ ಅಭಿಜಾನಾತಿ ಜ್ಞಾತ ದೈವತಂ ವಿಷಯಂ ಅಭಿಜಾನಾತಿ ಜ್ಞಾತ ಇತಿ ಇತಿ ನ ಜ್ಞಾನನಿಷ್ಠಾಂ ಜ್ಞಾನಾವೃತ್ತಿ ಲಕ್ಷಣಾಂ ಅಪೇಕ್ಷತೆ ಇತಿ. ಜ್ಞಾನನಿಷ್ಠಾಂ ಜ್ಞಾನಾವೃತ್ತಿ ಲಕ್ಷಣಾಂ ಅಪೇಕ್ಷತೆ ಇತಿ. ಇಲ್ಲಿ ಯಾವುದೇ ವಿಷಯ ಜ್ಞಾನ ಆಗತ್ತೆ, ಜ್ಞಾತೃವಿಗೆ ಯಾವ ವಿಷಯದಲ್ಲಿ ಜ್ಞಾನ ಆಗತ್ತೋ ಆಗಲೇ ಆ ವಿಷಯವನ್ನು ಗುರುತಿಸ್ತಾನೆ. ಗೊತ್ತಾಯ್ತು ಅಂದ ಕೂಡಲೇ ಗುರುತಾಯ್ತು ಅಂತ ಅರ್ಥ. ಗೊತ್ತಾಗೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಅದು ಬೇರೆ ಬೇರೆನೇ ಏನಲ್ಲ. ಯಾವ ಕ್ಷಣದಲ್ಲಿ ಅರಿವು ಉಂಟಾಗತ್ತೋ ಅರಿವು ಉಂಟಾದ್ಮೇಲೆ ಪುಸ್ತಕ ಆಯ್ತೋ ಗೊತ್ತಾಯ್ತೋ ಗುರುತಿಸ್ತಾ. ಆದ್ರೆ ನೀವು ಜ್ಞಾನವಾದ ಮೇಲೆ ಜ್ಞಾನನಿಷ್ಠೆ ಬೇಕು ಅಂದ್ರೆ ಏನೋ ಒಂದು ಎಕ್ಸ್ಟ್ರಾ ಹೇಳಿದಿರಿ. ಜ್ಞಾನ ಬೇರೆ ಜ್ಞಾನಿಷ್ಠೆ ಬೇರೆನಾ ಅಂತ ಪೂರ್ವಕ್ಕೆ ಕೇಳೋಕೆ ವಿರುದ್ಧ ಅಂದವನು. ಅನುಭವದಲ್ಲಿ ಜ್ಞಾನವಾದ ಕೂಡಲೇ ಗೊತ್ತಾಗತ್ತೆ ಹೊರತು ಜ್ಞಾನನಿಷ್ಠೆ ಮಾಡ್ಬೇಕು ಅಂತಿಲ್ಲ. ಜ್ಞಾನ ಗೊತ್ತಾದ ಜ್ಞಾನವನ್ನ ಯಾರು ಆವೃತ್ತಿ ಮಾಡೋದಿಲ್ಲ. ಪ್ರಪಂಚದಲ್ಲಿ ಗೊತ್ತಾಯ್ತು ಅಂದ್ರೆ ಮುಗೀತು. ಅದರ ಬಗ್ಗೆ ಇನ್ ಮುಂದೆ ಏನು ಇದಿಲ್ಲ. ಏನ್ ಗೊತ್ತಾದ್ಮೇಲೆ ಮಾತು ಕೇಳ್ತಾರ? ಅರ್ಥ ಆಯ್ತು ಒಂದು ಆಯ್ತು ಮತ್ತೆ ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ತಾವೆ ಅಷ್ಟು. ಪಾಪ ಅವನಿಗೆ ಬಾಯಿಸೋಯ್ತೆ. ಜ್ಞಾನನಿಷ್ಠ ಜ್ಞಾನಾವೃತ್ತಿ ಲಕ್ಷಣ. ಇಲ್ಲಿ ಜ್ಞಾನಾವೃತ್ತಿಯನ್ನೇ ಜ್ಞಾನನಿಷ್ಠ ಅಂತ ಪೂರ್ವ ಪಕ್ಷಿ ಇಟ್ಕೊಂಡಿದ್ದಾನೆ. ಜ್ಞಾನ ಆವೃತ್ತಿ ಅಂದ್ರೆ ಏನು? ಗೊತ್ತಾದ್ಮೇಲೋ ಗೊತ್ತಾಕೋಕ್ಕೋಸ್ಕರವೋ ಅಂತ ಕೇಳಿದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಇದು ಜ್ಞಾನ ನಿಷ್ಠೆ ಅಂದ್ರೆ ಜ್ಞಾನಕ್ಕೋಸ್ಕರ ವಿಚಾರ ಮಾಡ್ತಾ ಇರ್ತೀವಲ್ಲ. ಇವತ್ತು ಸ್ವಲ್ಪ ವಿಚಾರ ಮಾಡಿದ್ವಿ, ಸ್ವಲ್ಪ ಸಂಶಯ ಹೋಯ್ತು, ನಾಳೆ ಮತ್ತೆ ವಿಚಾರ ಮಾಡ್ತೀವಿ, ನಾಳೆ ಸ್ವಲ್ಪ ಗೊತ್ತಾಗಿ ಕೊನೆಗೆ ಒಂದ್ ದಿವಸ ಗೊತ್ತಾಗ. ಈಗ ನಡುವೆ ಮಾಡಿದ್ದೆಲ್ಲ ಜ್ಞಾನ ವಿಚಾರ ಹೌದೋ ಅಲ್ವೋ? ಅದು ಆವೃತ್ತಿ ಆಗಿದೆಯೋ ಇಲ್ವೋ? ಒಂದು ಮ್ಯಾಥಮೆಟಿಕ್ಸು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಂತ. ಇವತ್ತು ಸ್ವಲ್ಪ ಅರ್ಥವಾಯ್ತು, ನಾಳೆ ಇನ್ನೊಂದು ಸ್ವಲ್ಪ ಅರ್ಥವಾಗತ್ತೆ. ಹೀಗೆ ಒಂದು 5-6 ಸಲ ಮಾಡಿ 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 ಇದು ಆವೃತ್ತಿ ಹೌದೋ ಅಲ್ವೋ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ನೀವು? ಆವೃತ್ತಿ ಅಂದ್ರೆ ಈಗ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಇದು ಆವೃತ್ತಿ ಹೌದೋ ಅಲ್ವಾ? ಇದು ಲೆಕ್ಕ ಅರ್ಥ ಮಾಡ್ಕೊಳಕ್ ಆವೃತ್ತಿ ಹಾಗೆ ಆವೃತ್ತಿ ಹೌದೋ ಅಲ್ವಾ? ಅಲ್ಲಪ್ಪ, 12 ಚೆಂಡನ್ನ 3 ತೂಕದಲ್ಲಿ ಯಾವುದೋ ಒಂದು ಹೆಚ್ಚು ಕಡಿಮೆ ಇದೆ, ಯಾವುದು ಅಂತ ಹೇಳು ಅಂತ ಒಂದು ಲೆಕ್ಕ ಕೊಟ್ರೆ ಒಂದು ವಾರ ಆದ್ರೂ ಉತ್ತರ ಹೇಳಕ್ಕಾಗಲ್ಲ. ಪ್ರಶ್ನೆ ಅರ್ಥ ಆಯ್ತಾ? ಏನ್ ತಪ್ಪ ಇದೆ? ನಿಮ್ಗೇನ್ ಪ್ರಯೋಜನ ಇಲ್ಲ ಅಂದಾನೆ. ಕೆಲವು ಸಲ ಏನಾಗತ್ತೆ ಅಂದ್ರೆ ನಮ್ಮ ಬುದ್ಧಿಯ ಸೂಕ್ಷ್ಮತೆಯನ್ನ ಕಂಡುಹಿಡಿಯೋಕ್ಕೋಸ್ಕರ ಪ್ರಶ್ನೆ, ಪ್ರಯೋಜನ ಎಂತಾದ್ರೂ ಇಲ್ಲ. ಕೆಲವು ಆವೃತ್ತಿ ಯೋಚನೆ ಮಾಡ್ಬೇಕಾದಿರತ್ತಪ್ಪ, ಸುಲಭವಾಗಿ ಅರ್ಥ ಆಗಲ್ಲ. ಅಲ್ಲ ಆವೃತ್ತಿ ಬೇರೆ ತರ, ಈ ಜಪ ಉಪಾಸನೆ ಇಲ್ಲ ಆವೃತ್ತಿ ಬೇರೆ ತರ. ಏನ್ ವ್ಯತ್ಯಾಸ ಅಂತ ಕೇಳಿದೆ ಆವೃತ್ತಿಯಲ್ಲಿ, ಹೇಳಿ ನೋಡ. ಅದು ಜ್ಞಾನ ಇದಾಗುತ್ತೆ ಅಲ್ಲ, ಇದು ಬರೀ ತಿರುಗ್ತಾ ಇರುತ್ತೆ, ಇದ್ರಲ್ಲಿ ಇದಿರಲ್ಲ, ರಸ ಇರಲ್ಲ. ಅದ್ ಬೇರೆ, ರುಚಿ ಇರಲ್ಲ ಅನ್ನೋ ವಿಷಯ ಬೇರೆ. ಸ್ವರೂಪದ ಆವೃತ್ತಿಯಲ್ಲಿ ವ್ಯತ್ಯಾಸ ಏನು? ಈಗ ಅರ್ಥ ಮಾಡ್ಕೊಳ್ಳೋ ಆವೃತ್ತಿಯಲ್ಲಿ ಪ್ರಯತ್ನ ಭೇದ ಇದೆ. ಅಷ್ಟೇ ಪ್ರಯತ್ನ ಮಾಡಿದ್ರೆ ಅರ್ಥ ಆಗಲ್ಲ. ಇವತ್ತು ಒಂದ್ ಸ್ವಲ್ಪ ಹೇಳಿದೆ, ನಾಳೆ ಒಂಚೂರು ನೀನು ಪ್ರಯತ್ನ ಜಾಸ್ತಿ ಮಾಡ್ಬೇಕು ಅಥವಾ ಬೇರೆ ತರ ಮಾಡ್ಬೇಕು. ಮೊದಲನೇ ದಿವಸ ಮಾಡಿದ್ದೆ 100 ದಿವಸ ಮಾಡಿದ್ರೆ ಏನು ಅರ್ಥ ಆಗಲ್ಲ. ಉರು ಹಾಕಿದ್ರೆ ಲೆಕ್ಕ ಅರ್ಥ ಆಗೋಲ್ಲ. ಲೆಕ್ಕ ಅರ್ಥ ಆಗ್ಬೇಕು ಅಂದ್ರೆ ನಿನ್ ಬುದ್ಧಿಯಲ್ಲಿ ಒಂದು ವಿಶೇಷ ಪ್ರಯತ್ನ ಮಾಡಿ ಬದಲಾಯಿಸ್ಕೋಬೇಕು ಪ್ರಯತ್ನವನ್ನ. ಅದನ್ನ ಆವೃತ್ತಿ ನೀವು ಬೇಕಾದ್ರೆ ಹೇಳು, ಆದ್ರೆ ಅದು ಇದರ ತರ ಆವೃತ್ತಿ ಅಲ್ಲ. ಶಬ್ದಾವೃತ್ತಿ ಭಾವನಾವೃತ್ತಿ ತರ ಅಲ್ಲ. ಭಾವನಾವೃತ್ತಿಯಲ್ಲಿ ಒಂದೇ ತರ, ಅದು ಗಟ್ಟಿಯಾಗಿ ಕೂತ್ಕೊಳತ್ತೆ ಅಷ್ಟೇ. ಗಟ್ಟಿ ಮಾಡೋಕ್ಕೋಸ್ಕರ ಮಾಡ್ತಿರಲ್ಲ ಆವೃತ್ತಿ, ಅದೇನು ಅರ್ಥ ಆಗ್ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳೋ ಆವೃತ್ತಿಯಲ್ಲಿ ಒಂದೇ ತರ ಆವೃತ್ತಿ ಅಲ್ಲ ಅಲ್ವಾ? ತಿಳ್ಕೊಳ್ಳೋಕೋಸ್ಕರ ಮಾಡೋ ಆವೃತ್ತಿ ಪ್ರಯತ್ನ ಇದೆಯಲ್ಲ, ಅದು ಸಪರೇಟ್ ಅಂದ್ರೆ ಮೊದಲನೇದಕ್ಕೂ ಎರಡನೇದಕ್ಕೂ ಚೂರು ವ್ಯತ್ಯಾಸ ಇದೆ. ಅದನ್ನ ಮನನ ಅಂತೀವಿ. ಈಗ ಕಾರ್ಯಕಾರಣ ಪ್ರಕ್ರಿಯೆ ಹೇಳಿದ್ರು, ಇವತ್ತು ಸ್ವಲ್ಪ ಹೇಳಿದ್ರು, ಒಂಚೂರು ಅರ್ಥವಾಯ್ತು, ಒಂದು ಸ್ವಲ್ಪ ಅರ್ಥವಾಗ್ಲಿಲ್ಲ, ನಾಳೆ ಇನ್ನೊಂದು ಸ್ವಲ್ಪ ಹೇಳಿದ್ರು, ಅದ್ರಲ್ಲಿ ಇನ್ನು ಸ್ವಲ್ಪ, ಹೀಗೆ ಒಂದೇ ಪ್ರಕ್ರಿಯೆಯೇ ಮತ್ತೆ ಮತ್ತೆ ಕೇಳಿದ್ರೆ ತಿಳ್ಕೊಳ್ಳೋಕೋಸ್ಕರ ಪ್ರಯತ್ನ ವಿಶೇಷ ಮಾಡ್ತಿರಲ್ಲ. ಅದನ್ನ ಆವೃತ್ತಿ ಅಂತ ಹೇಳೋಣ ಅಂದ್ರೆ ಒಂದ್ ರೀತಿಯಲ್ಲಿ ಆವೃತ್ತಿ ಹೌದು, ಆದ್ರೆ ಆವೃತ್ತಿ ಅಲ್ಲ. ಪ್ರಯತ್ನ ಭೇದ ಇದೆ. ಇಲ್ಲಿ ಇವನೇನ್ ಮಾಡ್ಬಿಟ್ಟ, ಜ್ಞಾನನಿಷ್ಠ ಅಂದ್ರೆ ಬರೀ ಆವೃತ್ತಿ ಮಾಡ್ಕೊಂಡ್ಬಿಟ್ಟ.
ಶಂಕರರು ಭಗವಂತ ಬರೀ ಆವೃತ್ತಿ ವಾಕ್ಯಾರ್ಥವನ್ನು ತಿಳ್ಕೊಳ್ಳೋಕ್ಕಾಗ್ಲಿ, ಪ್ರಕ್ರಿಯೆ ತಿಳ್ಕೊಳ್ಳೋಕ್ಕಾಗ್ಲಿ, ಅನುಭವಿಸೋನು ವಿಚಾರ ಮಾಡಿ ಬರೀ ಆವೃತ್ತಿ ಅಲ್ಲ, ಅದು ವಿಶೇಷ ಪ್ರಯತ್ನ ಇದೆ, ಚೇಂಜ್ ಇದೆ. ಅದನ್ನ ಜ್ಞಾನ ನಿಷ್ಠಾ ಜ್ಞಾನಾವೃತ್ತಿ ಲಕ್ಷಣಾಮಪೇಕ್ಷತೆ, ಬರೀ ಜ್ಞಾನವನ್ನು ಆವೃತ್ತಿ ಮಾಡಿದ್ರೆ ಗೊತ್ತಾಗತ್ತೆ ಅಂತ ಭಾಷ್ಯಕಾರರು ಸಕೃದುಚ್ಯಮಾನಮಪಿ ಇದು ನಗೃಹೀಯ ಶತಕೃತ್ವ ಆವೃತ್ಯಮಾನಮಪಿ ನಗೃಹಾತಿ ಅಂದ್ರು ಅವರು. ಒಂದ್ಸಲ ಹೇಳಿದ್ದು ಅರ್ಥವಾಗ್ಲಿಲ್ಲ ಅಂದ್ರೆ ತೆಲಗಿನ ಒಂದು ಮಾತು, ಒಂದು ವಾಕ್ಯ ಒಂದ್ಸಲ ಹೇಳಿದಾಗ ಅರ್ಥವಾಗ್ಲಿಲ್ಲ ಅಂದ್ರೆ ನೀನ್ 100 ಸಲ ಗಟ್ಟು ಮಾಡಿದ್ರೆ ನಿಂಗೆ ಏನು ಅರ್ಥ ಆಗಲ್ಲ. ಅಷ್ಟೇ ತನ ಅರ್ಥ ಆಗತ್ತನ. ತೆಲಗು ಅಂತ ಹೇಳಿದೆ, ವೇದ ಅಂತ ಹೇಳ್ಬೋದಾಯ್ತು, ನೀ ಬೇಜಾರು ಮಾಡ್ಕೋತೀಯ ಅಂತ ಹೇಳಿ. ಆದ್ರೆ ಇವನು ಅದನ್ನ ಕೇಳ್ತಾ ಇದ್ದಾನೆ, ಜ್ಞಾನ ಆವೃತ್ತಿಯಿಂದ ಅರ್ಥವಾಗತ್ತೆ, ಜ್ಞಾನದಿಂದ ಅರ್ಥ ಆಗಲ್ಲ ಅಂದ್ರೆ ಅದು ಹೇಗೆ ವಿರುದ್ಧ ಅಲ್ವಾ ಅಂದ. ಅದೇ ಆವೃತ್ತಿ ರಿಪೀಟ್ ಮಾಡಿದ್ರೆ ಅಂತ. ಅತಶ್ಚ ಜ್ಞಾನೇನ ನಾಭಿಜಾನಾತಿ ಜ್ಞಾನಾವೃತ್ಯಾತು ಜ್ಞಾನನಿಷ್ಠಯಾಭಿಜಾನಾತಿ ಇತಿ ಇತಿ ವಿರುದ್ಧ ಮುಚ್ಚತೆ ಅಂತ. ಇತಿ ವಿರುದ್ಧ ಮುಚ್ಚತೆ. ಜ್ಞಾನದಿಂದ ಗೊತ್ತಾಗಲ್ಲ, ಜ್ಞಾನಾವೃತ್ತಿನ ಗೊತ್ತಾಗತ್ತೆ ನೀವು ಹೇಳಿದ್ರಲ್ಲ, ಇದು ವಿರುದ್ಧವಾಯಿತು ಒಂದು ಪೂರ್ವ ಪಕ್ಷೀಯ ಮಾತು. ನೈಷ ದೋಷ ಸ್ವಾಮಿ, ಇಲ್ಲೇನು ದೋಷ ಇಲ್ಲ ಅಂದ್ರೆ ನಾವು ಆವೃತ್ತಿ ಅಂತ ಹೇಳ್ತಾ ಇರೋ ನೀನ್ ಹೇಳೋ ತರ ಆವೃತ್ತಿ ಅಲ್ಲ ಅಂತ. ಅವನ್ ಮಾಡ್ಕೊಂಡಿರೋ ತರ ಆವೃತ್ತಿ ಅಲ್ಲ, ಮತ್ತೇನು ಅಂತ ಹೇಳ್ಬೇಕು. ಜ್ಞಾನಸ್ಯ ಸ್ವಾತ್ಮೋತ್ಪತ್ತಿ ಪರಿಪಾಕ ಹೇತು ಯುಕ್ತಸ್ಯ ಪ್ರತಿಪಕ್ಷ ವಿಹೀನಸ್ಯ ಯತ್ ಆತ್ಮಾನುಭವ ನಿಶ್ಚಯಾವಸಾನತ್ವಂ ತಸ್ಯ ನಿಷ್ಠಾ ಶಬ್ದಾಭಿಲಾಪಾತ್. ಸಂಗ್ರಹ ವಾಕ್ಯ ಒಂದು ವಿವರಣಾ ಕೇಳಿ, ಬಹಳ ಮುಖ್ಯ, ಗಟ್ ಮಾಡ್ಬೇಕೋ, ಬಹಳ ಬೆಸ್ಟ್ ವಾಕ್ಯ. ಆತ್ಮಾನುಭವ ನಿಶ್ಚಯಾವಸಾನತ್ವಂ ಜ್ಞಾನನಿಷ್ಠ. ಸ್ವಾನುಭವದಲ್ಲಿ ನಿಂತುಕೊಂಡು ನಿಶ್ಚಯ ಮಾಡೋ ತಿಳುವಳಿಕೆಗೆ ಜ್ಞಾನನಿಷ್ಠೆ ಅಂತ ಹೆಸರು. ಹಾಗಾದ್ರೆ ಜ್ಞಾನ ಅಂದ್ರೇನು ಅಂದ್ರೆ ಅದಕ್ಕೆ ಮುಂಚೆ ತಿಳ್ಕೊಳ್ಳೋಕೋಸ್ಕರ ಮಾಡ್ತಾ ಇರ್ತೀಯಲ್ಲ ಪ್ರಯತ್ನ, ಅದು ಜ್ಞಾನಕ್ಕೋಸ್ಕರ ಇರೋ ಪ್ರಯತ್ನಗಳು ಅಂತ. ಜ್ಞಾನ ಬರಬೇಕು, ಗೊತ್ತಾಗಬೇಕು. ಯಾವುದು ಗೊತ್ತಾಗಬೇಕು? ಆತ್ಮಸ್ವರೂಪ ಗೊತ್ತಾಗಬೇಕು. ಆತ್ಮಸ್ವರೂಪ ಗೊತ್ತಾಗೋದಕ್ಕೋಸ್ಕರ ಪರಿಪಾಕ ಹೇತು ಯುಕ್ತಸ್ಯ, ಅದು ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಕೆಲವು ಕಾರಣ ಇದೆ. ನೀವು ಹೊರಗಡೆ ನೋಡೋದು, ಅಲ್ಲಿ ಇಲ್ಲಿ ಹೋಗೋದು, ಸ್ವಲ್ಪ ತಿಳ್ಕೊಂಡು ನಿದ್ದೆ ಅರ್ಧಂಬರ್ಧ ತಿಳ್ಕೊಳ್ಳೋದು, ಬೇಡ ಅನ್ಸೋದು, ನಮ್ಗೆ ಅರ್ಥ ಆಗಲ್ಲ, ಇದು ನಮ್ ಪ್ರಯೋಜನ ಇಲ್ಲ ಅನ್ಸೋದು, ಇದೆಲ್ಲ ಅಡ್ಡಿ. ಮನುಷ್ಯನಲ್ಲಿ ಮನಸ್ಸು ಗಟ್ಟಿ ಇರಬೇಕು. ತಿಳ್ಕೊಳ್ಳೋಕ್ ಮುಂಚೆನೆ ಏನ್ ಪ್ರಯೋಜನ ಅಂತ ಹುಡುಕತ್ತೆ. ತಿಳ್ಕೊಳ್ಳೋಕ್ ಹೋಗಿ ಒಂದ್ಸಲ ರಿಪೀಟ್ ಆದ್ಕೊಳ್ಳೆ ಬೇಜಾರು, ವಾಂತಿ, ಬೇಡ ಅನ್ಸತ್ತೆ. ಆ ಕಡೆ ಈ ಕಡೆ ಹೋಗೋಣ ಅಂತ ಕುತೂಹಲ ಬರುತ್ತೆ. ಇಲ್ಲಿ ಹೋದ್ರೆ ಏನು ಬೇಡ ಅಂತ ಜಕ್ಕಲಾಗಿ ನಿದ್ದೆ ಮಾಡಕ್ ಹೋಗತ್ತೆ. ಇದೆಲ್ಲ ಜ್ಞಾನಕ್ಕೆ ಅಡ್ಡಿಗಳು. ಈ ಅಡ್ಡಿಗಳನ್ನೆಲ್ಲ ಕಳ್ಕೊಳ್ಳೋಕೆ ಶಮದ ಮಾರಿ ಸಾಧನ ಮಾಡಿರ್ಬೇಕು, ಭಗವದ್ ಭಕ್ತಿ ಇರಬೇಕು, ಅಂತಃಕರಣ ಸೂಕ್ಷ್ಮ ಇರಬೇಕು, ಬಹಳ ಚೆನ್ನಾಗಿರ್ಬೇಕು. ಈಗ ಒಂದು ಕೆಲವು ವಿಷಯಗಳನ್ನ ಮಾಂಡುಕ್ಯರು ಹೇಳಿದಾರಲ್ಲ, ಅದು ಏನು ವಿಷಯ, ಬಾಬಾ ಎಷ್ಟು ಒಳಕ್ ಹೋದ್ರು ನಮ್ಗೆ ಅರ್ಥವಾಯ್ತೋ ಅರ್ಥವಾಗ್ಲಿಲ್ವೋ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಸ್ವಾತ್ಮೋತ್ಪತ್ತಿ ಅಂದ್ರೆ ಜ್ಞಾನೋತ್ಪತ್ತಿ ಪರಿಪಾಕ. ಜ್ಞಾನೋತ್ಪತ್ತಿಯಾಗಿ ಅದು ಗಟ್ಟಿಯಾಗಿ ಅನುಭವದಲ್ಲಿ ನಿಲ್ಲೋದಕ್ಕೆ ಕಾರಣವಾದಂತಹದ್ದು ಪ್ರತಿಪಕ್ಷಗಳು. ಗಟ್ಟಿಯಾಗಿ ನಿಲ್ಲದೆ ಇರೋದು ಕಾರಣ ಪ್ರತಿಪಕ್ಷ. ಪ್ರತಿಪಕ್ಷ ವಿಹೀನವಾದ್ರೆ ಜ್ಞಾನೋತ್ಪತ್ತಿಯ ಪರಿಪಾಕವಾಗಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡತ್ತೆ. ಹೌದು ಇದ್ದೇ ಅಂತ. ಕತ್ಲೇಲಿ ಒಂದು ವಸ್ತು ಕೊಟ್ರು ನಿನ್ ಕೈಗೆ, ಏನು ಹೇಳು ಅಂದ್ರು. ನೀನು ಮುಟ್ಟಿದೆ, ಮೂಸಿದೆ, ಏನೇನೋ ಮಾಡಿದೆ, ಒಂದ್ಸಲ ಇದಿರ್ಬೋದು, ಅನ್ನೊಂದು ಊಹೆ ಮಾಡಿದೆ, ಅನುಭವ ಇದೆ, ಯುಕ್ತಿ ಇದೆ, ಆದ್ರೆ ಕರೆಕ್ಟಾಗಿ ಗೊತ್ತಾಗ್ಬೇಕು ಅಂತಿಲ್ಲ. ಆಮೇಲೆ ಯಾವಾಗಲೂ ಇದ್ದೇ ಹೌದು ಅಂತ ಹೇಳ್ತೀಯ. ಅದು ಕೊನೆ ಗೊತ್ತಾದದ್ದು ಮಾತ್ರವೇ ಜ್ಞಾನ. ಮೊದಲು ಉಂಟಾದಂತಹ ಅನುಭವ ಯುಕ್ತಿಗಳೆಲ್ಲ ಅದಕ್ಕೆ ಸಪೋರ್ಟ್. ಹಾಗೆ ಆತ್ಮ ವಿಚಾರವನ್ನು ಮಾಡ್ತಾ ಇರೋನು ಪ್ರತಿಯೊಂದನ್ನು ಯೋಚನೆ ಮಾಡಿ ಅನುಭವಕ್ಕೆ ಹೊಂದಿಸಿ ಕೆಲವು ಏಕೇನ ಅಂಶೇನ ಏಕಂ ಅಂಶಂ ಅಪೋಹತಿ ಅಪರೇಣ ಅಪರಂ. ಒಂದೊಂದ್ಸಲ ಕೇಳಿದಾಗಲೂ ಒಂದೊಂದು ತಪ್ಪು ತಳ್ಳಿಕೆ ಅಂಶವನ್ನೆಲ್ಲ ಬಿಟ್ಕೊಂಡು ಇನ್ನೊಂದ್ಸಲ ಕೇಳೋದು ಅಂದ್ರೆ ರಿಪೀಟೇಷನ್ ಅಲ್ಲ ಅದು. ಆದ್ರೆ ಮತ್ತೆ ಕೇಳೋದು ಹೌದು. ಆತ್ಮನ ಸ್ವರೂಪದ ಬಗ್ಗೆ ವಿಚಾರ ಮಾಡೋದು ಮತ್ತೆ ಆದ್ರೂ ಜಪದಂತೆ ಭಾವನೆಯಂತೆ ರಿಪಿಟೇಷನ್ ಅಲ್ಲ. ಆದ್ರಿಂದ ಇದು ಬರೀ ಆವೃತ್ತಿ ಅಲ್ಲ. ಗಣಿತದ ಆವೃತ್ತಿ ಬೇರೆ, ಘಟ್ ಮಾಡೋ ಆವೃತ್ತಿ ಬೇರೆ. ಗಣಿತವನ್ನು ಘಟ್ ಮಾಡಿದ್ರೆ ಅರ್ಥ ಆಗಲ್ಲ, ಗೊತ್ತಾಯ್ತಾನ? ಪ್ರಶ್ನೆ ಉತ್ತರ ಎಲ್ಲ ಗಟ್ ಮಾಡ್ಕೊಂಡು ಹೋಗ್ಬಿಟ್ಬಿಟ್ಟೆ ಅಂದ್ರೆ ಅದು ಪ್ರಯೋಜನ, ಅವನಿಗೆ ಒಂದು ಬರಲ್ಲ ಅಂತ ಹೇಳಿದೆ. ನಾನು ಉತ್ತರನೆಲ್ಲ ಗಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ, ಬಂದೆ ಅಂದ್ರೆ ಏನೇನು ಅರ್ಥ ಆಗಿಲ್ಲ ಅವನಿಗೆ. ಗಟ್ ಮಾಡಿದ್ರೆ ಅಂತ ಅರ್ಥ ಆಗತ್ತ.
ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕಮ್ಮಿ ಆಗತ್ತೆ. ಏನಾಗತ್ತೆ? ಅರ್ಥ ಮಾಡ್ಕೊಳ್ಳೋದು, ಯಾವುದರಿಂದ? ಲೆಕ್ಕ ಗಟ್ಟು ಮಾಡೋದು, ವಿಷಯ ಗಟ್ಟು ಮಾಡೋದು. ಅಂದ್ರೆ ತಿಳ್ಕೊಳ್ಳೋ ಪ್ರಯತ್ನ ಬಿಟ್ಟು ಬಿಡತ್ತೆ, ಗಟ್ ಮಾಡೋದನ್ನು ಇಟ್ಕೊಂಡ್ಬಿಡತ್ತೆ. ಅಂತ. ಅದಕ್ಕೆ ನಮ್ಮ ಗುರುಗಳು ಈ ಮಹಾವಾಕ್ಯ ಜಪ ಇದೆಲ್ಲ ಬರೀ ಸುಳ್ಳು ಅಂತ ಹೇಳಿರೋದು. ಅದೆಲ್ಲ ಅನುಭವಕ್ಕೆ ಬರುವಂತದ್ದಲ್ಲ. ಹೀಗೆ ಆತ್ಮಾನುಭವ ಸ್ವಾನುಭವದಲ್ಲಿ ನಿಂತು ನಿಶ್ಚಯ ಮಾಡೋದ್ರಲ್ಲಿ ಕೊನೆಯಾಗೋದೇ ಜ್ಞಾನನಿಷ್ಠ ಅದು. ಈಗ ವಿವರಣ ವಾಕ್ಯ ಬರೀತಾರೆ. ಇನ್ನು 5 ನಿಮಿಷ ಇರೋದು. ಇದೊಂದು ವಾಕ್ಯ ಓದ್ಬಿಡ್ತೀನಿ. ಶಾಸ್ತ್ರಾಚಾರ್ಯೋಪದೇಶೇನ ಜ್ಞಾನೋತ್ಪತ್ತಿ ಪರಿಪಾಕ ಹೇತು ಸಹಕಾರಿ ಕಾರಣಂ ಬುದ್ಧಿ ವಿಶುದ್ಧತ್ವಾದಿ ಅಮಾನಿತ್ವಾದಿ ಚ ಅಪೇಕ್ಷ್ಯ ಜನಿತಸ್ಯ ಕ್ಷೇತ್ರಜ್ಞ ಪರಮಾತ್ಮೈಕತ್ವ ಜ್ಞಾನಸ್ಯ ಕರ್ತೃತ್ವಾದಿ ಕಾರಕ ಭೇದ ಬುದ್ಧಿ ನಿಬಂಧನ ಸರ್ವಕರ್ಮ ಸನ್ಯಾಸ ಸಹಿತಸ್ಯ ಸ್ವಾತ್ಮಾನುಭವ ನಿಶ್ಚಯ ರೂಪೇಣ ಯದ್ ಅವಸ್ಥಾನಂ ಸಾ ಪರಾ ಜ್ಞಾನನಿಷ್ಠಾ ಇತ್ಯುಚ್ಯತೆ. ಸೇಯಂ ಜ್ಞಾನನಿಷ್ಠಾ ಆರ್ತಾದಿ ಭಕ್ತಿತ್ರಯಾಪೇಕ್ಷೆಯ ಪರಾ ಚತುರ್ಥಿ ಭಕ್ತಿ ಇತ್ಯುಕ್ತ. ಗೋಲ್ಡನ್ ವಾಕ್ಯ, ಸುವರ್ಣಾಕ್ಷರ ಬರೆದಿರೋ ವಾಕ್ಯ, ಅನುಭವದಿಂದ ಬರೆದಿರೋ ಶಂಕರಾಚಾರ್ಯರು. ಶಾಸ್ತ್ರಾಚಾರ್ಯರ ಉಪದೇಶವನ್ನು ಚೆನ್ನಾಗಿ ಶ್ರವಣ ಮಾಡಬೇಕು. ಅಯ್ಯೋ ಇಷ್ಟು ವರ್ಷ ಇರ್ಬೇಕು ಅದೆಲ್ಲ ಇಲ್ಲ, ಏಕಾಗ್ರತೆಯಿಂದ ಕೇಳಬೇಕು. ಆದ್ರೆ ಆ ಬುದ್ಧಿ ಇದೆಯಲ್ಲ ಅದರಲ್ಲಿ ಬಹಳ ದೋಷಗಳಿರುತ್ತೆ. ಜ್ಞಾನೋತ್ಪತ್ತಿ ಪರಿಪಾಕಕ್ಕೆ ಕಾರಣವಾದ ಸಹಕಾರಿ ಕಾರಣ ಕೆಲವು, ಸಾಕ್ಷಾತ್ ಸಾಧನ ಕೆಲವು. ಸಹಕಾರಿ ಕಾರಣ ಬುದ್ಧಿ ವಿಶುದ್ಧತ್ವಾದಿ ಅಮಾನಿತ್ವಾದಿ ಸ್ಥಿತಪ್ರಜ್ಞತ್ವಾದಿ ಹೇಳೋ ಲಕ್ಷಣ, ಭಕ್ತನ ಲಕ್ಷಣ, ಇದೆಲ್ಲ ಸಹಕಾರಿ ಕಾರಣ. ಅಂದ್ರೆ ನೀನು ಮನನ ಮಾಡಿ ವಿಚಾರ ಮಾಡಿ ಆದ್ಮೇಲೆ ವ್ಯವಹಾರ ಮಾಡುವಾಗ್ಲೂ ಇರ್ಬೇಕು ಅಂತ. ನೀವು ಯಾವ ವಿಚಾರಕ್ಕೆ ಸ್ಕೂಲಿಗೆ ಸೇರಿದೀರೋ ಬರೀ ಸ್ಕೂಲಲ್ಲಿ ಹೋಗಿ ಕೇಳಿ ಬಂದ್ರಾಗಲ್ಲ, ಆಮೇಲೂ ಈ ಸಾಧನ ಇರೋದು ಸಹಕಾರಿ ಕಾರಣ. ಅಂತಃಕರಣದಲ್ಲಿ ಅಮಾನಿತ್ವಾದಿಗಳು ಪ್ರಜ್ಞತ್ವಾದಿ ಲಕ್ಷಣಗಳಿದೆಯಲ್ಲ, ವ್ಯವಹಾರ ಮಾಡುವಾಗ್ಲೇ ಬರೋದು ತೊಂದ್ರೆ. ಪ್ರಜಹಾತಿ ಯದಾ ಕಾಮಾನ್ ಇದೆಯಲ್ಲ, ಪಾಠ ಕೇಳುವಾಗ ಬರಲ್ಲ, ಹೊರಗಡೆ ಹೋದ್ ಕೂಡಲೇ ಕಾಯ್ತಾ ಇರುತ್ತೆ ಒಂದೊಂದು. ಬಾ ಅಲ್ಲಿ ಗುರುಗಳ ಹತ್ರ ಇದ್ದಾಗ ನಾನು ಬರೋಕ್ ಬಿಡ್ಲಿಲ್ಲ, ಹೊರಗಡೆ ಬಾ ನೋಡ್ಕೋತೀನಿ ನಾನು ಅಂತ ಇರುತ್ತೆ. ಹೊರಗಡೆ ಹೋದ್ಕೊಳ್ಳೆ ಒಂದೊಂದು ಎಳೆಯತ್ತೆ. ನಾವೆಲ್ಲ 1 ಗಂಟೆ ವೈರಾಗ್ಯದವರು, ಪಾಠ ಕೇಳೋ ಅಷ್ಟು ಮಾತ್ರ. ಹೊರಗಡೆ ಹೋಯ್ತು ಅಂದ್ರೆ ಎಲ್ಲ ಹೋಯ್ತು ನಮ್ಮ ಮನಸ್ಸಲ್ಲ. ಆದ್ರಿಂದ ಯಾವಾಗ್ಲೂ ಆ ಸಹಕಾರಿ ಕಾರಣ ಅಂದ್ರೆ ಸಹಕಾರಿ ಸಾಧನ ಅಂತ. ಅಂತಃಕರಣ ಜೊತೆಯಲ್ಲಿ ರಾಗದ್ವೇಷಗಳಿಲ್ಲದೆ, ಆ ಮೇಲು ಕೀಳು ಭಾವಗಳಿಲ್ಲದೆ ಪರಮಾತ್ಮನೇ ಜಗತ್ತಾಗಿ ನೋಡ್ಕೋತಾ ಇದ್ದಾನೆ ಅಂತ ಹೇಳಿ ಆ ಅಮಾನಿತ್ವಂ ಅದಮ್ಹಿತ್ವಂ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಇದನ್ನೆಲ್ಲ ಯಾವಾಗ್ಲೂ ಇಟ್ಕೋಬೇಕು. ಆಗ ಬುದ್ಧಿ ಶುದ್ಧವಾಗಿರುತ್ತೆ. ಸಹಕಾರಿ ಕಾರಣಂ ಬುದ್ಧಿ ವಿಶುದ್ಧತ್ವಾದಿ ಅಮಾನಿತ್ವಾದಿ ಚ ಅಪೇಕ್ಷ. ಅಮಾನಿತ್ವಂ ಅದಮ್ಹಿತ್ವಂ ಇತ್ಯಾದಿ ಗುಣಗಳು, ಬುದ್ಧಿಯ ವಿಶುದ್ಧಯ ಇತ್ಯಾದಿ ಗುಣಗಳು, ಅದ್ವೇಷ್ಟತ್ವಾದಿ ಗುಣಗಳು, ಇದೆಲ್ಲ ಸಹಕಾರಿ ಸಾಧನ ಅಂತ ನಾವು ಕರೆಯೋದು. ಯಾವುದು ಸಾಕ್ಷಾತ್ ಸಾಧನ ಅಂದ್ರೆ ವಾಕ್ಯಾರ್ಥ ವಿಚಾರ ಮನನ ಮಾಡೋದು, ಗುರುಗಳ ಹತ್ರ ಕೇಳೋದಿದೆಯಲ್ಲ ಶ್ರವಣ ಮನನ, ಅದು ಸಾಕ್ಷಾತ್ ಸಾಧನ ಜ್ಞಾನಕ್ಕೆ ಅನುಭವದಲ್ಲಿ. ಗೊತ್ತಾಯ್ತಾ? ಸಾಕ್ಷಾತ್ ಸಾಧನ ಎಷ್ಟೊತ್ತು ಮಾಡ್ತೀಯ ಗೊತ್ತಿಲ್ಲ. ಸಹಕಾರಿ ಕಾರಣ ಮಾತ್ರ ಬೆಳಗ್ಗೆ ಎದ್ದು ರಾತ್ರಿ ನಿದ್ದೆ ಬರೋವರೆಗೂ ಇರಲೇಬೇಕು. ಆಗ್ಲೇ ಅವನು ಗುರುಕುಲವಾಸಿ ಅಂತ ಹೆಸರು. ಬರೀ ಮೇಷ್ಟ್ರ ಹತ್ರ ಬಂದು 1 ಗಂಟೆ ಪಾಠ ಹೇಳಿಸ್ಕೊಂಡು ಯಥಾ ಪ್ರಕಾರ ಸಿನಿಮಾ ಕೊಯ್ಲಕ್ಕೋ ಹೋದ ಅಂದ್ರೆ ಅವನು ಬ್ರಹ್ಮಚಾರಿ ಅಲ್ಲ. ಅವನು ಗುರುಕುಲ ವಾಸಿನೇನಾ, ಗುರುಗಳ ಜೊತೆಯಲ್ಲಿ ಮಲಗ್ಬೇಕೋ ಹೇಳೋ, ಮತ್ತ ಅಲ್ಲಿ ಹೋಗಿ ಇನ್ನೊಂದ್ ಕಡೆ ನಿದ್ದೆ ಮಾಡ್ಬೇಡ, ಬಂದ್ಬಿಡುತ್ತೆ ಅಂತ ಹೇಳೋ ಹಾಗಿಲ್ಲ ನೀನು, ಬಂದ್ಬಿಡುತ್ತಂತೆ. ಈ ರೀತಿ ಗುಣಗಳಿಂದ ಕೂಡಿದಂತಹ ಮನುಷ್ಯನಿಗೆ ಕ್ಷೇತ್ರಜ್ಞ ಪರಮಾತ್ಮೈಕತ್ವ ಜ್ಞಾನಸ್ಯ, ಜೀವನ ನಿಜವಾದ ಸ್ವರೂಪ ಪರಮಾತ್ಮನೇ, ಆ ಪರಮಾತ್ಮನಿಗಿಂತ ನಾನು ಬೇರೆ ಇಲ್ಲ, ನಾನು ಅನ್ನೋದು ಇಲ್ವೇ ಇಲ್ಲ, ಪರಮಾತ್ಮನೇ ಎಲ್ಲ ಅಂತ ನಾನು ಅನ್ನೋದನ್ನು ಬಾಧೆ ಮಾಡಿ ಪರಮಾತ್ಮನಾಗಿ ಉಳಿದುಕೊಳ್ಳೋಕ್ಕೋಸ್ಕರ ವಾಕ್ಯಾರ್ಥ ವಿಚಾರ, ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಶ್ರವಣ ಮಾಡಿ ಮನನ ಮಾಡೋದು. ಅದು ಮಾಡೋಕ್ ಹೊರಟಾಗ ಕರ್ತೃತ್ವಾದಿ ಕಾರಕ ಭೇದ ಬುದ್ಧಿ ನಿಬಂಧನ ಸರ್ವಕರ್ಮ, ಅಲ್ಲಿ ಕಾಮ ಹಾಕೋಬೇಕು. ಸರ್ವಕರ್ಮಗಳು ಕರ್ತೃ ಸಂಪ್ರದಾನ ಕರಣ ಅಧಿಕರಣ ಈ ಭೇದ ಬುದ್ಧಿಯನ್ನು ಆಶ್ರಯಿಸ್ಕೊಂಡೇ ಕರ್ಮಗಳು ಹುಟ್ಟುತ್ತೆ.
ಕರ್ತೃತ್ವಾದಿ ಕಾರಕ ಭೇದ ಬುದ್ಧಿ ನಿಬಂಧನ ಸರ್ವಕರ್ಮ ಅಲ್ವನ. ಮನುಷ್ಯನು ಮಾಡುವ ಲೌಕಿಕ ಕರ್ಮ ವೈದಿಕ ಕರ್ಮ ಎಲ್ಲಕ್ಕೂ ಕೂಡ ಕರ್ತೃ ಶುರು ಮಾಡೋನೊಬ್ಬ. ಅವನಿಗೆ ಮಾಡಬೇಕಾದ ಸಾಧನಗಳು ಕರಣ, ಮಾಡಬೇಕಾದ ಜಾಗ ಕಾಲ ಅಧಿಕರಣ. ಯಾರಿಗಾರು ಕೊಡಬೇಕಾದ್ರೆ ಚಪ್ಪಲಿ ಕೊಟ್ರಲ್ಲ ಅದೆಲ್ಲ ಸಂಪ್ರದಾನ, ತಗೊಳ್ಳೋನ್ ಬೇಕಲ್ಲ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಮುಕ್ತಿಯಲ್ಲ. ಒಂದು ಕ್ರಿಯೆ ನಡೀಬೇಕಾದ್ರೆ ಮ್ಯಾಕ್ಸಿಮಮ್ 6 ಕಾರಕ, ಮಿನಿಮಮ್ 1 ಯಾರೋ ಕರ್ತೃ, ಮ್ಯಾಕ್ಸಿಮಮ್ ಎಷ್ಟು 6 ಯಾರೋ ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಅಪಾದಾನ ಕಾರಕ, ಸಂಪ್ರದಾನ ಕಾರಕ, ಅಧಿಕರಣ. ಇಷ್ಟು ಕಾರಕ ಕ್ರಿಯೆ. ವಸ್ತುಗಳಿಗೆ ಹೆಸರದು ಕಾರಕ ಅಂತ, ವ್ಯಾಕರಣ ಅಲ್ಲ. ಬಹಳ ಜನ ವ್ಯಾಕರಣದಲ್ಲಿ ಕಾರಕ ಮಾಡ್ಕೊಂಡೆ, ತಪ್ಪು. ಕಾರಕ ಅನ್ನೋದು ವಸ್ತುವಿಗೆ ಹೆಸರು. ನಾವು ಮನುಷ್ಯನ್ ನೋಡುವ ಕೆಟ್ಟ ದೃಷ್ಟಿಯಿಂದ ಪ್ರಯೋಜನಕ್ಕೆ ಹೇಗ್ ಬರುತ್ತೆ ಅಂತ, ಹೇಗೆ ಯೂಸ್ ಮಾಡ್ಕೋಬಹುದು ವಸ್ತುಗಳನ್ನ ಅನ್ನೋದೇ ಕಾರಕ. ನೀವು ಕರೆಕ್ಟಾಗಿ ಗಮನಿಸಿದ್ರೆ ನಮ್ಮ ದೃಷ್ಟಿಯಲ್ಲಿರೋ ದೋಷ ಅದು. ನಮ್ಗೆ ಇದಕ್ಕೆ ಯೂಸಕ್ ಬರುತ್ತೆ, ಇದಕ್ಕೆ ಯೂಸಕ್ ಬರುತ್ತೆ ಅಂತ. ಎಲ್ಲಾ ಕಾರಕವು ಕರ್ತೃ ಬಿಟ್ಟು ಆಗೋದು ದುಡ್ಡು ಒಂದೇ. ದುಡ್ಡು ಕರ್ಣಕಾರಕ ಆಗತ್ತೆ, ಕರ್ಮಕಾರಕ ಆಗತ್ತೆ, ಸಂಪ್ರದಾನ ಕಾರಕ. ದುಡ್ಡಿಗೋಸ್ಕರ ಇಲ್ಲ, ಎಲ್ಲಾ ವಸ್ತು ಆಗತ್ತಲ್ಲ. ದುಡ್ಡು ಕೊಟ್ರೆ ತಗೊಳ್ಳೋರು ಬರ್ತಾರೆ. ದುಡ್ಡೇ ಮಾಡೋನಾಗತ್ತ, ಮಾಡಿಸೋದಾಗತ್ತೆ, ಮಾಡುವನಾಗತ್ತ. ಅಚೇತನವಾದ್ದು ದುಡ್ಡೇ ಒಳಗೆ ಮಾಡ್ಸತ್ತೆ ಅಂದ್ರೆ ಬೇರೆ, ಕಾಮ ಅದು ಬೇರೆ. ದುಡ್ಡಲ್ಲ, ಕರ್ತೃಕಾರಕ ಆಗಲ್ಲ. ಹೀಗೆ ಎಲ್ಲಾ ಕರ್ಮಗಳಿಗೂ 6 ಕಾರಕಗಳನ್ನು ಆಶ್ರಯಿಸ್ಕೊಂಡು ಹುಟ್ಟತ್ತೆ. ಅಷ್ಟೂ ಕರ್ಮಗಳನ್ನು ಬಿಡಬೇಕಾದ್ರೆ ಅವನು ಇದಕ್ಕೋಸ್ಕರ ಫುಲ್ ಟೈಮ್ ವರ್ಕರ್ ಆಗ್ತಾನೆ. ದೇಹ ಮಾತ್ರ ಉಳಿಸ್ಕೋಬೇಕು, ಫುಲ್ ಟೈಮ್ ತತ್ವ ವಿಚಾರಕ್ಕೆ ಬಳಸ್ಕೋಬೇಕು, ಅಮಾನಿತ್ವಾದಿ ಅಂತರ್ಮುಖತೆಯ ಸಾಧನ ಬಳಸ್ಕೋಬೇಕು ಅಂದ್ರೆ ಅದಕ್ಕೆ ಹೆಸರು ಯಾರು ಬೇಕಾದ್ರೂ ಮಾಡೋ ಸನ್ಯಾಸ. ಇದಲ್ಲ ಬಟ್ಟೆ ಹಾಕೋ ಸನ್ಯಾಸ ಅಲ್ಲ ಹೇಳ್ತಾ ಇರೋದು. ಸಹಜವಾಗಿ ಯಾವ ಕಾರಕಗಳು ಬೇಡ ನನಗೆ, ನಾನು ಫುಲ್ ಟೈಮ್ ಪರಮಾತ್ಮನಿಗೋಸ್ಕರ ಮೀಸಲಿಟ್ಟಿದ್ದೀನಿ. ಯಾರು ನಮ್ಮನ್ನು ತುಂಬಾ ಪ್ರೀತಿಸ್ತಾರೋ ಅವ್ರಿಗೆ ಟೈಮ್ ಕೊಡಲ್ವ ನೀನು? ಪುರ್ಸತ್ತಿಲ್ಲ ಅಂತೀಯ. ಶುದ್ಧ ಕಳ್ರವ್ರು, ಹೇಳೋ ಹಾಗಿಲ್ಲ. ಬೈದ್ರು ಬೈಸ್ಕೊಟ್ರು ಏನು ಬುದ್ಧಿ ಬದಲಾಗಲ್ಲ. ಇಂಥ ಸರ್ವಕರ್ಮ ಸನ್ಯಾಸ ಸಹಿತಸ್ಯ ಸ್ವಾತ್ಮಾನುಭವ ನಿಶ್ಚಯ ರೂಪೇಣ ಅವಸ್ಥಾನಂ, ತನ್ನ ಅನುಭವ ಪೂರ್ವಕವಾದ ನಿಶ್ಚಯದಲ್ಲಿ ನಾನೇ ಪರಮಾತ್ಮನ ಸ್ವರೂಪವೇ ನಾನೇ ನಿಜವಾದ. ಎಷ್ಟು ಅನುಭವದ ಹತ್ರವೋ ಪರಮಾತ್ಮನು ಅಷ್ಟೇ ಅನುಭವದಿಂದ ಹತ್ರನಾ ದೂರನಾ? ಹತ್ರನೇ. ಸರಿ, ದೂರ ಆಯ್ತು. ಹತ್ರ ಅನ್ನೋದು ಒಂದಾದ್ರೂ ದೂರ. ಒಂದೇ ವಸ್ತುವಿನಲ್ಲಿ ಹತ್ರ ಅಂತ ಹೇಳಿದ್ರೆ ಅದು ದೂರ ಆಗ್ಬಿಡತ್ತೆ ಅಲ್ವಾ? ಅವ್ರು ತುಂಬಾ ಹತ್ರ ಅಂದ್ರೆ ಅದೇ ಆದ್ರೆ ಹತ್ರ ಹೇಗಾಗತ್ತ? ಯಾವುದು ಎರಡು ಒಂದೇ ಆಗಿದೆಯೋ ಅಲ್ಲಿ ಹತ್ರ ಅನ್ನೋ ಶಬ್ದವು ದೂರ ಆಗತ್ತೆ. ಈ ರೀತಿಯಾಗಿ ಆತ್ಮಾನುಭವ ನಿಶ್ಚಯ ರೂಪದಿಂದ ಜ್ಞಾನವಾದ್ರೆ ಗಟ್ಟಿ ಜ್ಞಾನ. ಬರೀ ಶಬ್ದ ಗಟ್ಟಿ ಮಾಡಿ ಮನೋಬುದ್ಧ್ಯಹಂಕಾರ ಚಿತ್ತಾನಿನಾಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಭೂಮಿರ್ನ ತೇಜೋ ನ ಚಿದಾನಂದ ರೂಪ ಶಿವೋಹಂ ಗಟ್ಟಿ ಮಾಡಿದ್ರಾಗಲ್ಲ. ಗಟ್ಟಿ ಮಾಡಿದ್ರೆ ಜ್ಞಾನ ಆಗೋದೂ ಇಲ್ಲ. ಇಂಥದ್ದನ್ನ ಅವಸ್ಥಾನಂ ಸಾ ಪರಾಜ್ಞಾನ ನಿಷ್ಠ, ಇದನ್ನು ಜ್ಞಾನನಿಷ್ಠ ಅಂತ ಹೇಳ್ತಾ ಇದ್ದಾರೆ. ಈ ಜ್ಞಾನನಿಷ್ಠೆಯೇ ಹಿಂದೆ ಪರಾಭಕ್ತಿ ಅಂತ ಪರಮಾತ್ಮ 7ನೇ ಅಧ್ಯಾಯದಲ್ಲಿ ಕರೆದದ್ದು. 5 ನಿಮಿಷ ಜಾಸ್ತಿ ಗೊತ್ತೇ ಆಗಿಲ್ಲ, ಅಲ್ಲಿ ನೋಡ್ತೀನಿ.